ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರೈಮ್ ಟಾಪಿಕ್ ಸೀರೀಸ್ ಫಾರ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್. ಈಗಾಗಲೇ 30 ಡೇಸ್ ಸ್ಟ್ರಾಟಜಿ ಅಥವಾ 30 ಡೇಸ್ ಟಾರ್ಗೆಟ್ಸ್ ಅನ್ನು ನಿಮಗೆ ನಾನು ಗ್ರೂಪಲ್ಲಿ ವಾಟ್ಸ್ಆಪ್ ಗ್ರೂಪಲ್ಲಿ ಶೇರ್ ಮಾಡಿದ್ದೆ. ಯಾರೆಲ್ಲ ಇನ್ನೂ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಸುಮಾರು ಜನ ಕೇಳ್ತಾ ಇದ್ದಾರೆ. ಈ ನಂಬರ್ಗೆ 9036862461 9036862461 ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಹೈ ಅಂತ ಕಳಿಸಿ ನಾನು ಗ್ರೂಪ್ ಲಿಂಕನ್ನು ಕಳಿಸ್ಕೊಡ್ತೀನಿ. ಆ್ಯಂಡ್ ಗ್ರೂಪಲ್ಲಿ ಶೇರ್ ಮಾಡ್ದಂಗೆ ಇವತ್ತಿನ ಟಾರ್ಗೆಟ್ ಬಂದ್ಬಿಟ್ಟು ಸಿಂಧು ನಾಗರಿಕತೆ, ಬುದ್ಧಿಸಮ್, ಜೈನಿಸಮ್, ಹಾಗಾದರೆ ಅದ್ರ ಜೊತೆಗೆ ಇನ್ನೊಂದು ಟಾಪಿಕ್ ಇತ್ತು. ಈ ಒಂದು ವಿಡಿಯೋದಲ್ಲಿ ಸಿಂಧು ನಾಗರಿಕತೆ, ಬುದ್ಧಿಸಮ್, ಜೈನಿಸಮ್ ಡಿಸ್ಕಸ್ ಮಾಡೋಣ. ನೆನಪಿರಲಿ, ನೀವು ಮಾಡ್ತಾ ಇರ್ತಕ್ಕಂಥ ಪ್ರಿಪರೇಷನ್ ಜೊತೆಗೆ ಈ ಟಾಪಿಕ್ಸನ್ನು, ಈ ಕ್ಲಾಸಸ್ಸು ಮತ್ತು ಈ ನೋಟ್ಸನ್ನು ಸೇರಿಸ್ಕೊಂಡ್ರೆ ಇಟ್ ವಿಲ್ ಬಿ ಅ ಗ್ರೇಟ್ ವ್ಯಾಲ್ಯೂ ಅಡಿಷನ್. ಸೊ ಬರೀ ನೋಟ್ಸ್ ಓದೋದಕ್ಕಿಂತ ಕ್ಲಾಸನ್ನು ಕೇಳಿಸ್ಕೊಂಡ್ರೆ ಕ್ಲಾಸಲ್ಲಿ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ನ ಕೊಡ್ತೀನಿ. ಆ್ಯಂಡ್ ಈ ಒಂದು 20-25 ನಿಮಿಷ ಕ್ಲಾಸನ್ನು ನೀವು ಎವ್ರಿ ಡೇ ಕೇಳ್ತಾ ಹೋದರೆ ಇಲ್ಲಿ ನಿಮ್ಮ ಕಣ್ಣು ಅಂದರೆ ಓದ್ತಾ ಇರ್ತೀರ, ಜೊತೆಗೆ ಕಿವಿ ಎಲ್ಲವೂ ಕೂಡ ಮನಸ್ಸು ಒಟ್ಟಾಗಿ ಇದ್ದಾಗ ಇಲ್ಲಿ ಓದೋದು, ರಿವಿಷನ್ನು ಮತ್ತು ರಿವಿಷನ್ ಆಗುತ್ತೆ. ಹಾಗಾಗಿ ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ ನಿಮಗೆ ಒಂದು ಅಡ್ವಾಂಟೇಜ್ ಇರುತ್ತೆ. ಸೊ ಲೆಟ್ ಅಸ್ ನಾಟ್ ವೇಸ್ಟ್ ಎನಿ ಮೋರ್ ಟೈಮ್, ವಿಲ್ ಬಿಗಿನ್. ಸಿಂಧು ಕಣಿವೆ ನಾಗರಿಕತೆ. ಸಿಂಧು ಕಣಿವೆ ನಾಗರಿಕತೆಯ ಅತ್ಯಂತ ಉತ್ತರದ ತಾಣ ಅಂದರೆ ನಾರ್ದರ್ನ್ ಮೋಸ್ಟ್ ಸೈಟ್ ಯಾವುದು? ಈ ಪ್ರಶ್ನೆ UPSC, KPSC, KE ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳ್ತಾರೆ, ಅಂದರೆ ಸುಮಾರು ಬಾರಿ ಕೇಳಿದ್ದಾರೆ. ನಾರ್ದರ್ನ್ ಮೋಸ್ಟು, ಈಸ್ಟರ್ನ್ ಮೋಸ್ಟು, ವೆಸ್ಟರ್ನ್ ಮೋಸ್ಟು, ಸದರ್ನ್ ಮೋಸ್ಟು. ಈಗ ಸಿಂಧು ನಾಗರಿಕತೆ ಅಂದರೆ ಏನಪ್ಪ? ಹೆಸರೇ ಹೇಳೋ ಹಾಗೆ ಸಿಂಧು ನದಿ ಎಲ್ಲೆಲ್ಲಿ ಹರಿದು ಹೋಗ್ತಾ ಇತ್ತು ಅದರ ಅಕ್ಕಪಕ್ಕ ಇರುವಂತಹ ಒಂದು ನಾಗರಿಕತೆ ಅಂತ ನಾವು ಭಾವಿಸ್ತೀವಿ. ಬಟ್ ದಟ್ ಈಸ್ ನಾಟ್ ಟ್ರೂ. ಯಾಕಂದರೆ ಆ ವ್ಯಾಪ್ತಿಯನ್ನು ಬಿಟ್ಟು ಹೋದರೆ ವಿಸ್ತಾರತೆ ಇನ್ನೂ ದೂರ ಇತ್ತು. ಸುಮಾರು ನೂರಾರು ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಅದು ವ್ಯಾಪಿಸಿತ್ತು, ಹೆಸರಿಗೆ ಮಾತ್ರ. ಯಾಕಂದರೆ ಮೇ ಬಿ ನಾಗರಿಕತೆಯ ಆ ಸಿವಿಲೈಸೇಷನ್ ಅಲ್ಲಿಂದ ಆರಂಭ ಆಗಿರಬಹುದು. ಯಾಕಂದರೆ ಆ ಸಂದರ್ಭದಲ್ಲಿ ನದಿ ಆಯಿತು, ಅಥವಾ ಮನುಷ್ಯರಿಗೆ ನೀರಿನ ಮೂಲ ಅಥವಾ ನೀರು ಎಲ್ಲಿ ಹತ್ತಿರದಲ್ಲಿ ಸಿಗುತ್ತೋ, ಬೆಳೆ ಬೆಳಿಲಿಕ್ಕಾಗಿರ್ಬೋದು ಅಥವಾ ಊಟ ಮಾಡ್ಲಿಕ್ಕಾಗಿರ್ಬೋದು, ಅಲ್ಲಿ ಸೆಟ್ಲ್ ಆಗ್ತಾ ಇದ್ರು. ಅಫ್ಕೋರ್ಸ್ ಆ ಸೆಟಲ್ಡ್ ಅಗ್ರಿಕಲ್ಚರ್ ಅಂತ ಶುರುವಾಗುವಂಥ ಸಂದರ್ಭನೇ ಹೆಚ್ಚು ಕಮ್ಮಿ ಬೇರೆ ಸಂದರ್ಭ ಇತ್ತು. ಆದರೂ ಕೂಡ ಈ ಸಿಂಧು ನಾಗರಿಕತೆ ಬೆಳೀತಾ ಏನಾಯಿತು, ತನ್ನ ವ್ಯಾಪ್ತಿಯನ್ನು ಹೆಗ್ಗಿಸ್ಕೊಂಡಿತು. ಈಗಿನ ಪಾಕಿಸ್ತಾನದಲ್ಲೂ ಕೂಡ ಇದರ ಸೈಟ್ಸ್ ಇದ್ದಾವೆ, ಬಿಕಾಸ್ ಆ ಸಂದರ್ಭದಲ್ಲಿ ಅಖಂಡ ಭಾರತ ಆಗಿತ್ತು. ರೈಟ್, ಫೈನ್. ಸಿಂಧು ಕಣಿವೆ ನಾಗರಿಕತೆಯ ನಾರ್ದರ್ನ್ ಮೋಸ್ಟ್ ಸೈಟ್ ಯಾವುದಪ್ಪ ಅಂತ ಹೇಳಿದ್ರೆ ಮಂಡಾ ಅಂತ ಹೇಳ್ಬಿಟ್ಟು. ಸೊ ಇದು ತುಂಬ ವಿಸ್ತಾರತೆಯನ್ನು ಹೊಂದಿತ್ತು ಸಿವಿಲೈಸೇಷನ್ನು. ನಾರ್ದರ್ನ್ ಮೋಸ್ಟ್ ಸೈಟು ಮಂಡಾಲಿದೆ. ಎಲ್ಲಿ? ಸಿಂಧೂ ನದಿಯ ಒಂದು ಉಪನದಿಯಾದಂತಹ ಚೇನಾಬ್ ನದಿಯ ದಡದಲ್ಲಿದೆ, ಎಲ್ಲಿ? ಜಮ್ಮು ಕಾಶ್ಮೀರಲ್ಲಿ ಬರುತ್ತೆ. ಆ್ಯಂಡ್ ನಾರ್ದರ್ನ್ ಮೋಸ್ಟ್ ಆಯಿತು. ಸದರ್ನ್ ಮೋಸ್ಟ್ ಸೈಟ್ ಯಾವುದು? ದೈಮಾಬಾದ್ ಅಂತ ಹೇಳಿ, ಇದು ಪ್ರಸ್ತುತ ಮಹಾರಾಷ್ಟ್ರದಲ್ಲಿದೆ. ಇದು ಪ್ರವರ ನದಿಯ ದಡದಲ್ಲಿದೆ. ಆ್ಯಂಡ್ ಈ ಮಹಾರಾಷ್ಟ್ರ ದಾಟಿ ಕರ್ನಾಟಕದಲ್ಲೂ ಕೂಡ ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಂತೆ ಸೈಟ್ಸ್ಗಳು ಇದ್ದಾವೆ ಅಂತ ಹೇಳ್ತಾರೆ. ಬಟ್ ಅದು ಇನ್ನೂ ವಿವಾದಾತ್ಮಕ, ಸೆಟಲ್ಡ್ ಆಗಿ ಕನ್ಕ್ಲೂಷನ್ ಬಂದಿಲ್ಲ. ಆ ಸಂದರ್ಭದಲ್ಲಿ ಇಲ್ಲಿ ನಾಗರಿಕತೆ ಇರಬಹುದು, ಆದರೆ ಆ ನಾಗರಿಕತೆಗೆ ಸಂಬಂಧಪಟ್ಟಂತೆ ಇಲ್ಲಿ ಡೆವಲಪ್ಮೆಂಟ್ಸ್ ಆಗಿಲ್ಲ ಅಂತ ಹೇಳಾಗುತ್ತೆ. ಇಟ್ ಇಸ್ ಸ್ಟಿಲ್ ಅಂಡರ್ ಡಿಸ್ಕಷನ್. ಸೊ ಸದರ್ನ್ ಮೋಸ್ಟ್ ಅಂತ ಬಂದರೆ ಸದ್ಯಕ್ಕೆ ಮಹಾರಾಷ್ಟ್ರದ ದೈಮಾಬಾದ್ ಯಾವ ನದಿ? ಪ್ರವರ ನದಿಯ ದಡದ ಮೇಲಿದೆ. ಆ್ಯಂಡ್ ಈಸ್ಟರ್ನ್ ಮೋಸ್ಟ್ ಪೂರ್ವದಲ್ಲಿ ಆಲಮ್ಗಿರ್ಪುರ್ ಎಲ್ಲಿ ಬರುತ್ತೆ? ಉತ್ತರ ಪ್ರದೇಶದಲ್ಲಿ. ಇದು ಹಿಂಡಾನ್ ನದಿಯ ಒಂದು ದಡದಲ್ಲಿದೆ, ಅಥವಾ ಹಿಂಡನ್ ಅಂತ ಕರಿಬಹುದು. ಅತ್ಯಂತ ಪಶ್ಚಿಮ ಅಂದರೆ ವೆಸ್ಟರ್ನ್ ಮೋಸ್ಟ್ ಅಂದರೆ ಈ ಪ್ರಸ್ತುತ ಬಲೂಚಿಸ್ತಾನದಲ್ಲಿ ಇರತಕ್ಕಂತಹ ಸುಟ್ಕಾ ಗೆಂಡೋರ್. ಯಾವುದು? ದಸ್ತ್ ನದಿ. ಸೊ ಇಲ್ಲಿ ನಿಮ್ಗೆ ಏನೇನು ಗೊತ್ತಾಯಿತು? ಬೇರೆಯವ್ರು ಕಂಪೇರ್ ಮಾಡಿದ್ರೆ 8 ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಾಯಿತು. ಒಂದು, ಈ ನಾರ್ದರ್ನ್ ಮೋಸ್ಟ್ ಸೈಟ್ ಯಾವುದಪ್ಪ? ಮಾಂಡಾ ಅಂತ ಗೊತ್ತಾಯಿತು. ರೈಟಾ? ಮಾಂಡಾ ಇದೆಲ್ಲ ಬರುತ್ತೆ? ಜಮ್ಮು ಕಾಶ್ಮೀರಲ್ಲಿದೆ, ಚೇನಾಬ್ ನದಿಯ ದಡದಲ್ಲಿದೆ. ನೆಕ್ಸ್ಟು ಸದರ್ನ್ ಮೋಸ್ಟ್ ಸೈಟು ದೈಮಾಬಾದ್ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರದಲ್ಲಿ, ಪ್ರವರ ನದಿಯ ದಡದಲ್ಲಿ. ಪೂರ್ವ ಈಸ್ಟರ್ನ್ ಮೋಸ್ಟ್ ಸೈಟು ಉತ್ತರ ಪ್ರದೇಶದ ಆಲಮ್ಗಿರ್ಪುರ್ ನದಿ ಯಾವುದು? ಹಿಂಡಾನ್ ರಿವರ್. ಆ್ಯಂಡ್ ಅತ್ಯಂತ ಪಶ್ಚಿಮ ಬಲೂಚಿಸ್ತಾನದಲ್ಲಿ ಇರ್ತಕ್ಕಂತಹ ದಸ್ತ್ ನದಿ ತೀರದಲ್ಲಿ ಇರ್ತಕ್ಕಂತಹ ಸುಟ್ಕಾ ಗೆಂಡೋರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಿಂಧು ನಾಗರಿಕತೆಯ ಯಾವ ನಗರದಲ್ಲಿ ಕೋಟೆ ಅಂದರೆ ಸಿಟಾಡೆಲ್ ಇರಲಿಲ್ಲ? ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣ ಅಂದ್ರೆ ಏನಪ್ಪ? ಸಿಟಾಡೆಲ್. ಅಲ್ಲಿ ಅಪ್ಪರ್ ಫೋರ್ಟು ಮತ್ತು ಲೋವರ್ ಫೋರ್ಟ್, ಅಂದರೆ ಅಪ್ಪರ್ ಸಿಟಿ, ಲೋವರ್ ಸಿಟಿ ಅಂತ ಇರ್ತಾ ಇತ್ತು. ಅಪ್ಪರ್ ಸಿಟಿ ಅಂದರೆ ಈ ಏನು ಲೆವೆಲಲ್ಲಿ ನೋಡಿದಾಗ ಸ್ವಲ್ಪ ಹೈ ಲೆವೆಲಲ್ಲಿ ಎತ್ತರದ ಪ್ರದೇಶದಲ್ಲಿ ಇರ್ತಕ್ಕಂತಹ ಕಟ್ಟಡಗಳು. ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಇರ್ತಕ್ಕಂತಹ ಅವಶೇಷಗಳು ಮತ್ತು ಅನಾಲಿಸಿಸ್ ಮಾಡಿದಾಗ ಅಲ್ಲಿ ಆ ಒಂದು ಸೊಸೈಟಿಯ ಅಪ್ಪರ್ ಕ್ಲಾಸ್ ಅವರು, ಎಲೀಟ್ ಕ್ಲಾಸ್ ಅವರು ಯಾರಿದ್ರು ಅವರು ಅಲ್ಲಿ ಇರ್ತಾ ಇದ್ರು ಅಂತ ಹೇಳಲಾಗುತ್ತೆ. ಸೊ ಇದು ಸಾಮಾನ್ಯ ಲಕ್ಷಣ. ಆದರೆ ಸಿಂಧು ನಾಗರಿಕತೆಯ ಯಾವ ನಗರದಲ್ಲಿ ಈ ಸಾಮಾನ್ಯ ಲಕ್ಷಣ ಇರಲಿಲ್ಲ, ಅಸಾಮಾನ್ಯವಾಗಿತ್ತು ಅಂತ ಕೇಳಿದ್ರೆ ದಟ್ ಈಸ್ ಚನುಡಾರು. ಉಳಿದಂತಹ ಎಲ್ಲ ಪ್ರದೇಶಗಳಲ್ಲೂ ಈ ಸಿಟಾಡೆಲ್ ಕಾನ್ಸೆಪ್ಟ್ ಅಲ್ಲಿ ಇತ್ತು. ರೈಟ್. ಇಂಡಸ್ ಸಿಟೀಸ್ ವೇರ್ ಜನರಲಿ ಡಿವೈಡೆಡ್ ಇಂಟು 2 ಪಾರ್ಟ್ಸ್, ಒಂದು ಎತ್ತರದ ಕೋಟೆ, ಮತ್ತೊಂದು ಕೆಳಗಿನ ಪಟ್ಟಣ. ಆದರೆ ಚನುದಾರೋಲ್ಲಿ ಈ ಕೋಟೆ ಇರಲಿಲ್ಲ, ಅಥವಾ ಕೋಟೆ ಕಾನ್ಸೆಪ್ಟ್ ಇರಲಿಲ್ಲ. ನೆಕ್ಸ್ಟು
ಆದರೆ ಈ ಚನುದಾರೋ ಅನ್ನೋ ಒಂದು ಸಿಟಿ ಏನಿದೆ, ಪಟ್ಟಣ ಏನಿದೆ, ನೆನಪಿರಲಿ ಇದೊಂದು ಅರ್ಬನ್ ಸಿವಿಲೈಸೇಷನ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ವೇದಿಕ್ ಸಿವಿಲೈಸೇಷನ್, ಆ ವೈದಿಕ ನಾಗರಿಕತೆ ಅದು ಮೇನ್ಲಿ ರೂರಲ್ ಸಿವಿಲೈಸೇಷನ್ ಆಗಿತ್ತು, ನೆನಪಿರಲಿ ವ್ಯತ್ಯಾಸ. ಸೊ ಈ ಚನುದಾರೋ ಯಾವುದಕ್ಕೆ ಫೇಮಸ್ ಆಗಿತ್ತು ಅಂದರೆ ಮಣಿಗಳನ್ನು ತಯಾರಿಸುವಂತಹ ಕಾರ್ಖಾನೆಗಳಿಗೆ ಅದು ಹೆಸರುವಾಸಿಯಾಗಿತ್ತು. ಸೊ ಇದರಿಂದಾಗಿ ಈ ಮಣಿಗಳನ್ನು ತಯಾರಿಸ್ತಕ್ಕಂತಹ ಒಂದು ಪ್ರಕ್ರಿಯೆಯಿಂದಾಗಿ ಇದನ್ನ ಸಿಂಧು ನಾಗರಿಕತೆಯ ಕೈಗಾರಿಕಾ ಪಟ್ಟಣ ಎಂದು ಕೂಡ ಕರೆಯಲಾಗ್ತಾ ಇತ್ತು. ಸೊ ವಿಚ್ ವಾಸ್ ದಿ ಇಂಡಸ್ಟ್ರಿಯಲ್ ಟೌನ್ ಆಫ್ ಇಂಡಸ್ ಸಿವಿಲೈಸೇಷನ್? ಇಂಡಸ್ ಸಿವಿಲೈಸೇಷನ್ನ ಇಂಡಸ್ಟ್ರಿಯಲ್ ಟೌನ್ ಅಥವಾ ಕೈಗಾರಿಕಾ ಪಟ್ಟಣ ಅಂತ ಯಾವುದನ್ನ ಕರಿತೀವಿ? ಚನುದಾರೋ. ಅಂಡ್ ಯಾವ ಇಂಡಸ್ ನಾಗರಿಕತೆಯ ನಗರದಲ್ಲಿ ಸಿಟಾಡೆಲ್ ಕಾನ್ಸೆಪ್ಟ್ ಇರಲಿಲ್ಲ, ಫೋರ್ಟ್ ಕಾನ್ಸೆಪ್ಟ್ ಇರಲಿಲ್ಲ, ಅದು ಕೂಡ ಚನುದಾರೋ. ಓಕೆನಾ? ನೆಕ್ಸ್ಟ್, ಇದು ಇಂಡಸ್ಟ್ರಿಯಲ್ ಟೌನ್ ಅಂತ ಯಾಕೆ ಕರಿತೀವಿ? ಈ ಬೀಡ್ಸ್ ಅಥವಾ ಈ ಮಣಿಗಳನ್ನ ಏನು ತಯಾರಿಸ್ತಾ ಇದ್ರು, ಇದು ಬೇರೆ ಬೇರೆ ದೇಶಗಳಿಗೂ ಕೂಡ ಇದನ್ನ ರಫ್ತು ಮಾಡಲಾಗ್ತಾ ಇತ್ತು. ಯಾಕಂದ್ರೆ ಆಗಿನ ಸಂದರ್ಭದಲ್ಲಿ ನೇವಿ ಇತ್ತು, ಅಂದ್ರೆ ಈ ಕಡಲ ತೀರದ ಮುಖಾಂತರ ವ್ಯಾಪಾರ ಮಾಡ್ತಕ್ಕಂತಹ ಪ್ರಕ್ರಿಯೆಗೆ ವಿ ಹ್ಯಾವ್ ಗಾಟ್ ಇನಫ್ ಎಕ್ಸಾಂಪಲ್ಸ್. ನೆಕ್ಸ್ಟ್, ಪ್ರಸಿದ್ಧ ಕಂಚಿನ ನರ್ತಕಿ ಡ್ಯಾನ್ಸಿಂಗ್ ಗರ್ಲ್ ಪ್ರತಿಮೆ ಯಾವ ಸ್ಥಳದಲ್ಲಿ ಉತ್ಖನನ ಮಾಡಲ್ಪಟ್ಟಿದೆ? ಇನ್ ವಿಚ್ ಸೈಟ್ ವಾಸ್ ದಿ ಫೇಮಸ್ ಬ್ರಾನ್ಸ್ ಡ್ಯಾನ್ಸಿಂಗ್ ಗರ್ಲ್ ಸ್ಟ್ಯಾಚ್ಯೂ ಎಕ್ಸ್ಕವೇಟೆಡ್? ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಈ ವರ್ಷ NCERT ಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಂಟ್ರವರ್ಸಿ ಇದೆ. ವೈ? ಬಿಕಾಸ್ ಈ ಡ್ಯಾನ್ಸಿಂಗ್ ಗರ್ಲ್ ಏನಿದೆಯಲ್ಲ, ಇಲ್ಲಿ ಇಮೇಜನ್ನು ಇನ್ಕ್ಲೂಡ್ ಮಾಡೋದು ಮರೆತೆ ನಾನು. ಈ ಡ್ಯಾನ್ಸಿಂಗ್ ಗರ್ಲ್ ಯೂಶಲಿ ಆ ಒಂದು ಕೆತ್ತನೆ ಹೆಂಗಿರುತ್ತೆ, ನೈಜವಾಗಿ ಕೆತ್ತನೆ ಮಾಡಿರ್ತಾರೆ. ಬಟ್ ಈಗ NCERT ಅವ್ರು ಏನು ಮಾಡಿದ್ದಾರೆ, CBSE ಸಿಲೆಬಸ್ ಅವರು ಆ ಡ್ಯಾನ್ಸಿಂಗ್ ಗರ್ಲ್ ಬ್ರಾಂಜ್ ಕಲರ್ ಅಥವಾ ಬ್ರಾಂಜ್ ಸ್ಟ್ಯಾಚ್ಯೂ ಏನಿತ್ತು ಅದನ್ನ ಕಂಪ್ಲೀಟ್ಲಿ ಬ್ಲ್ಯಾಕ್ ಮಾಡಿ ಕಪ್ಪು ವರ್ಣದ್ದಾಗಿ ಮಾಡಿ ಅದನ್ನ ಬುಕ್ಕಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅವ್ರ ವಾದ ಏನಂದ್ರೆ ಈ ಡ್ಯಾನ್ಸಿಂಗ್ ಗರ್ಲ್ ಅದು ಒಂದು ನಗ್ನ ಪ್ರತಿಮೆ ತರ ಕಾಣುತ್ತೆ, ಹಾಗಾಗಿ ಮಕ್ಕಳ ಮೇಲೆ ಅದೊಂದು ಕೆಟ್ಟ ಪ್ರಭಾವ ಬೀರ್ಬೋದು ಅಂತ ಅವರ ಒಂದು ಆಲೋಚನೆ. ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ನಾವೆಲ್ಲರೂ ಕೂಡ ಅದನ್ನೇ ಓದ್ಕೊಂಡ್ ಬಂದಿದೀವಲ್ವಾ, ರೈಟ್? ಸೊ ಪ್ರಸಿದ್ಧ ಕಂಚಿನ ನರ್ತಕಿ ಅಂದ್ರೆ ಡ್ಯಾನ್ಸಿಂಗ್ ಗರ್ಲ್ ಪ್ರತಿಮೆ ಮೋಹನ್ ಜುದಾರೋ. ಸುಮಾರು 4.5 ಇಂಚು ಎತ್ತರ ಇದು ಈ ಒಂದು ಡ್ಯಾನ್ಸಿಂಗ್ ಗರ್ಲ್ ಸ್ಟ್ಯಾಚ್ಯೂ ಇದೆ, ಮೋಹನ್ ಜುದಾರಲ್ಲಿ ಸಿಕ್ಕಿದೆ. ಆ ಸಂದರ್ಭದಲ್ಲೂ ಕೂಡ ಅವರೊಂದು ಎಕ್ಸಲೆಂಟ್ ಈ ಸ್ಟ್ಯಾಚ್ಯೂ ಮೇಕಿಂಗ್ ಟೆಕ್ನಿಕ್ ಏನಿತ್ತು ಅದನ್ನ ನಾವು ಕಾಣ್ಬೋದು. ಅದಕ್ಕೆ ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅಂತ ಕರೀತಾರೆ. ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್, ಇದು ಈ ಕಾನ್ಸೆಪ್ಟ್ ಹೇಳ್ತಾ ಹೋದ್ರೆ ಅನ್ನೆಸೆಸರಿ ಟೈಮ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಡೋಂಟ್ ವರಿ, ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಈ ಬ್ರಾನ್ಸ್ ಡ್ಯಾನ್ಸಿಂಗ್ ಗರ್ಲ್ ಎಲ್ಲಿ ಸಿಕ್ಕಿದೆ? ಮೋಹನ್ ಜುದಾರಲ್ಲಿ ಸಿಕ್ಕಿದೆ. ಯಾವ ಒಂದು ಟೆಕ್ನಿಕ್ ಅನ್ನು ಬಳಸಿ ಇದನ್ನ ಮಾಡಲಾಗಿದೆ? ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್, ರೈಟ್? ನೆಕ್ಸ್ಟ್, ಇನ್ನುಳಿದಂತಹ ಫೇಮಸ್ ಸ್ಥಳಗಳು, ಒಬ್ಬ ಬಿಯರ್ಡೆಡ್ ಪ್ರೀಸ್ಟ್ ಮತ್ತೆ ಗ್ರೇಟ್ ಬಾತ್ ಅಂದ್ರೆ ಅತ್ಯಂತ ಈ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ. ಆ ಗ್ರೇಟ್ ಬಾತ್ ಮತ್ತೆ ಬಿಯರ್ಡೆಡ್ ಪ್ರೀಸ್ಟ್, ಒಬ್ಬ ಪುರೋಹಿತ, ಗಡ್ಡಧಾರಿ ಪುರೋಹಿತ, ಇವು ಕೂಡ ಇಲ್ಲೇ ಮೋಹನ್ ಜುದಾರಲ್ಲೇ ಸಿಕ್ಕಿದಾವೆ, ರೈಟ್? ಇಲ್ಲಿ ಗ್ರೇಟ್ ಬಾತ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ಸುಮ್ಮನೆ ನಿಮ್ಗೆ ನೆನಪಲ್ಲಿ ಇರಲಿ ಅಂತ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿದೆ, ಅಲ್ಲಿ ಆಕ್ಚುಲಿ ಅದು ಸ್ವಿಮ್ಮಿಂಗ್ ಪೂಲ್ನ ಹೇಳ್ತಾ ಇರಲಿಲ್ಲ. ಆ ಒಂದು ಗ್ರೇಟ್ ಬಾತ್ ಸಿಕ್ಕಿರೋ ಪುರಾವೆಗಳ ಪ್ರಕಾರ ಯಾವುದಕ್ಕೆ ಫೇಮಸ್ ಆಗಿತ್ತು ಅಂತ ಹೇಳಿದ್ರೆ, ಈ ಹಬ್ಬ ಹರಿದಿನ ನಮ್ಮ ಕಡೆ ಎಲ್ಲ ಹೊಂಡ ಅಂತ ಇರುತ್ತಲ್ಲ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಪವಿತ್ರ ಸ್ನಾನ ಅಂತ ಮಾಡ್ತೀವಲ್ಲ, ಮೇ ಬಿ ಅದಕ್ಕೆ ಫೇಮಸ್ ಆಗಿರ್ಬೋದು ಅಂತ ಹೇಳ್ತಾರೆ. ಬಟ್ ಈವನ್ ರಿಸರ್ಚರ್ಸ್ ಆರ್ ನಾಟ್ ಶ್ಯೂರ್. ಫೈನ್, ಎಲ್ಲಿ ಸಿಗುತ್ತೆ? ಮೋಹನ್ ಜುದಾರೋ ಸಿಗುತ್ತೆ. ಆ್ಯಂಡ್ ಮೋಹನ್ ಜುದಾರೋ ಸಿಂಧಿ ಒಂದು ಭಾಷೆಯಲ್ಲಿ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಮೌಂಡ್ ಆಫ್ ಡೆಡ್, ಅಂದ್ರೆ ಮೃತರ ದಿಬ್ಬ. ಇದು ಕೂಡ ಕ್ವಶನ್ ಆಗ್ಬೋದು. ಯಾವ ಒಂದು ಪ್ರದೇಶವನ್ನ ಮೃತರ ದಿಬ್ಬ ಅಥವಾ ಮೌಂಡ್ ಆಫ್ ದಿ ಡೆಡ್ ಅಂತ ಕರೀತಾರೆ ಅಂತ ಕೇಳಿದ್ರೆ ಮೋಹನ್ ಜುದಾರೋ ಅಂತ ಹೇಳಬೇಕು. ಹೇಳ್ತೀರಾ? ನೆಕ್ಸ್ಟ್ ಕ್ವಶನ್, ಉಳುಮೆ ಮಾಡಿದ ಹೊಲ ಪ್ಲಫ್ ಫೀಲ್ಡ್ ವಾಸ್ ಫೌಂಡ್ ಅಟ್ ವಿಚ್ ಆಫ್ ದಿ ಫಾಲೋವಿಂಗ್ ಇಂಡಸ್ ಸೈಟ್ಸ್? ಕಾಲಿಬಂಗನಲ್ಲಿ ಇದು ಸಿಕ್ಕಿತ್ತು. ರಾಜಸ್ಥಾನದ ಘಗ್ಗರ್ ನದಿಯ ದಡದಲ್ಲಿ ಇರತಕ್ಕಂತಹ ಕಾಲಿಬಂಗನಲ್ಲಿ ಉಳುಮೆ ಮಾಡಿದ ಹೊಲದ ಕುರುಹುಗಳು ಸಿಗ್ತವೆ, ರೈಟ್? ಸೊ ಕಾಲಿಬಂಗನ್ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಪ್ಲಫ್ಡ್ ಅಥವಾ ಉಳುಮೆ ಮಾಡಿದಂತಹ ಹೊಲಗಳು ಇಲ್ಲಿ ಸಿಗ್ತವೆ. ಇಲ್ಲಿ ಕಾಲಿಬಂಗನ್ ಅಂದ್ರೆ, ಕಾಲಿ ಅಂದ್ರೆ ಕಪ್ಪು ಅಂದ್ರೆ ಅರ್ಥ ಏನು? ಕಪ್ಪು ಬಳೆಗಳು. ಆರ್ ಕಾಲಿಬಂಗನ್ ಅಂದ್ರೇನೆ ಕಪ್ಪು ಬಳೆಗಳು ಅಂತ ಅರ್ಥ, ರೈಟ್? ಸೊ ಕಾಲಿಬಂಗನ್ ಎಲ್ಲಿದೆ? ರಾಜಸ್ಥಾನ್. ಯಾವ ನದಿಯ ತಟದಲ್ಲಿದೆ? ಘಗ್ಗರ್ ನದಿಯ ತಟದಲ್ಲಿದೆ. ಅಂಡ್ ಇನ್ನೊಂದು ಏನಕ್ಕೆ ಫೇಮಸ್ ಅಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒಂಟೆಯ ಮೂಳೆಗಳು ಸಹ ಪತ್ತೆ ಆಗಿವೆ. ಕಾಲಿಬಂಗನ್ ಕೇವಲ ಈ ಉಳುಮೆ ಮಾಡಿದ ಹೊಲಕ್ಕೆ ಮಾತ್ರ ಫೇಮಸ್ ಇಲ್ಲ, ಇದ್ರ ಜೊತೆಗೆ ಇಲ್ಲಿ ಒಂಟೆಯ ಮೂಳೆಗಳು ಸಹ ಇದಾವೆ, ಅದ್ರ ಜೊತೆಗೆ 7 ಅಗ್ನಿಕುಂಡಗಳು ಕೂಡ ಇಲ್ಲಿದ್ದಾವೆ. ಸೊ ನಿಮ್ಮ ಪ್ರಶ್ನೆ ಏನು ಬರ್ಬೋದು? 7 ಅಗ್ನಿಕುಂಡಗಳು, ಒಂಟೆಯ ಮೂಳೆಗಳು ಮತ್ತು ಉಳುಮೆ ಮಾಡಿದ ಹೊಲದ ಕುರುಹುಗಳು ನಿಮಗೆ ಸಿಂಧು ನಾಗರಿಕತೆಯ ಅಥವಾ ಸಿಂಧು ಕಣಿವೆ ನಾಗರಿಕತೆಯ ಯಾವ ಒಂದು ಪ್ರದೇಶದಲ್ಲಿ ಕಾಣ್ತವೆ ಅಂತ ಹೇಳಿದ್ರೆ ಕಾಲಿಬಂಗನ್. ನೆನಪಿರ್ಲಿ, ಈ ಒಂಟೆ ಮೂಳೆಗಳು ಮತ್ತು ಕುದುರೆ ಮೂಳೆಗಳಿಗೆ ಸಂಬಂಧಪಟ್ಟಂತೆ UPSC ಪ್ರಶ್ನೆ ಬಂದಿದೆ, ರೈಟ್? ನೆಕ್ಸ್ಟ್,
ಸಿಂಧು ನಾಗರಿಕತೆಯ ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಿಸಿದಂತೆ ಪಶುಪತಿ ಮುದ್ರೆ ಅಥವಾ ಪಶುಪತಿ ಸೀಲ್ ಇದು ಈ ಪಶುಪತಿ ಸೀಲ್ ಅಲ್ಲಿ ಯಾವ ಪ್ರಾಣಿ ಕಂಡು ಬರುವುದಿಲ್ಲ. ಪಶುಪತಿ ಸೀಲ್ ಅಂದ್ರೆ ಧ್ಯಾನದ ಒಂದು ರೂಪದಲ್ಲಿ ಕುರಿತಿರ್ತಕ್ಕಂತಹ ಒಂದು ಮುದ್ರೆ ಇದೆ. ಅದಕ್ಕೆ ಪ್ರೋಟೋಶಿವ ಅಥವಾ ಪಶುಪತಿ ಸೀಲ್ ಅಂತ ಕರಿತೀವಿ, ಪಶುಪತಿ ವಿಗ್ರಹ ಅಂತ ಕರಿತೀವಿ. ಆ ಪಶುಪತಿ ವಿಗ್ರಹದಲ್ಲಿ 4 ಪ್ರಾಣಿಗಳಿದಾವೆ. ಅದರಲ್ಲಿ ಈ ಕೆಳಗಿನ ಯಾವ ಪ್ರಾಣಿ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಆನೆ ಇದೆ, ಎಲಿಫೆಂಟ್ ಇದೆ, ಆಮೇಲೆ ಟೈಗರ್ ಇದೆ, ಖಡ್ಗಮೃಗ ಇದೆ ಅಂದ್ರೆ ರೈನೋಸರಸ್ ಇದೆ, ಅದರ ಸಿಂಹ ಇಲ್ಲ. ಲಯನ್ ಈಸ್ ನಾಟ್ ದೇರ್. ಸೊ ಹಾಗಾಗಿ ಈ ಪಶುಪತಿ ಸೀಲಲ್ಲಿ ಇರ್ತಕ್ಕಂಥ 4 ಪ್ರಾಣಿಗಳು ಯಾವ್ಯಾವುದು? ಆನೆ, ಹುಲಿ, ರೈನೋಸರಸ್ ಮತ್ತು ಎಮ್ಮೆ, ಬಫೆಲೋ ಈ ಒಂದು ಇದರಲ್ಲಿ ಕಂಡುಬರುತ್ತೆ. ಇವು ಏನು ಗೊತ್ತಾ, ಆಗಿನ ಒಂದು ನಾಗರಿಕತೆಗೆ ಪರಿಚಯ ಆಗಿರ್ತಕ್ಕಂಥ ಅಥವಾ ಪರಿಚಯದಲ್ಲಿ ಇರ್ತಕ್ಕಂತಹ ಪ್ರಾಣಿಗಳು ಅಂತ ನಾವು ಕರಿಬಹುದು. ರೈಟ್. ಅದ್ರ ಕೆಳಗಡೆ ಈ 4 ಪ್ರಾಣಿಗಳ ಕೆಳಗಡೆ 2 ಜಿಂಕೆಗಳು ಸಹ ಇರೋದನ್ನ ನಾವು ಕಾಣ್ತೀವಿ. ಒಟ್ಟಾಗಿ 5 ಪ್ರಾಣಿಗಳು ಆ ಒಂದು ವಿಗ್ರಹದಲ್ಲಿ ಇದಾವೆ. 4 ಪ್ರಾಣಿಗಳು ಮೇಲ್ಗಡೆ ಅಂಡ್ ಸೀಟ್ ಬಿಲೋ ಆ ಒಂದು ಟೇಬಲ್ ಅಂತ ಏನು ಕರಿತೀವಲ್ವಾ, ಅಲ್ಲಿ ಜಿಂಕೆಗಳಿದ್ದಾವೆ. ಸಿಂಹದ ಪರಿಚಯ ಸಿಂಧು ಜನರಿಗೆ ಇರಲಿಲ್ಲ ಅಂತ ಇದರಿಂದ ಗೊತ್ತಾಗುತ್ತೆ. ನೆಕ್ಸ್ಟ್, ತನ್ನ ವಿಶಿಷ್ಟವಾದ ನೀರು ಕೊಯ್ಲು ಮತ್ತು ಒಳಚರಂಡಿ ನಿರ್ವಹಣಾ ವ್ಯವಸ್ಥೆಗೆ ಹೆಸರುವಾಸಿಯಾದ ಸಿಂಧು ತಾಣ ಯಾವುದು? ಧೋಲಾವೀರ. ಗುಜರಾತ್ನ ರನ್ ಆಫ್ ಕಚ್ಚಲ್ಲಿ ಇರ್ತಕ್ಕಂತಹ ಈ ಧೋಲಾವೀರ ಅತ್ಯುತ್ತಮ ಜಲ ನಿರ್ವಹಣಾ ವ್ಯವಸ್ಥೆನ ಹೊಂದಿತ್ತು. ಇಲ್ಲಿ ಒಂದು ಸಮುದ್ರಕ್ಕೆ ಹತ್ತಿರವಾಗಿರ್ತಕ್ಕಂಥ ಪ್ರದೇಶ ಆಗಿದ್ರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟು ಅಥವಾ ಇಂಟರ್ನ್ಯಾಷನಲ್ ಟ್ರೇಡ್ ಕೂಡ ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇತ್ತು. ಬಟ್ ಇದ್ರ ಸ್ಪೆಷಾಲಿಟಿ ಏನು ಗೊತ್ತಾ? ಅವಾಗಲೇ ಒಂದು ಪಾಯಿಂಟ್ ಹೇಳಿದೆ, ಸಿಂಧು ನಾಗರಿಕತೆಯಲ್ಲಿ ಈ ಸಾಮಾನ್ಯವಾಗಿರ್ತಕ್ಕಂತಹ ಫೋರ್ಟ್ ಕಾನ್ಸೆಪ್ಟ್, ಅಪ್ಪರ್ ಟೌನು ಲೋವರ್ ಟೌನು, ಈ ಕಾನ್ಸೆಪ್ಟನ್ನು ಹೊಂದಿರದೇ ಇರತಕ್ಕಂತಹ ಒಂದು ಪ್ರದೇಶದ ಹೆಸರು ಹೇಳಿದೆ. ಯಾವುದಂತ ನೆನಪಿದ್ರೆ ಕಮೆಂಟ್ ಮಾಡಿ. ಈಗ ಈ ಧೋಲಾವೀರದ ಸ್ಪೆಷಲೈಸೇಷನ್ ಏನಪ್ಪಾ ಅಥವಾ ಯುನಿಕ್ನೆಸ್ ಏನಪ್ಪಾ ಅಂತ ಹೇಳಿದ್ರೆ, ಅನ್ಲೈಕ್ ಅದರ್ ರೀಜನ್ಸ್, ಬೇರೆ ರೀಜನ್ಸ್ಗಳಲ್ಲಿ ಅಥವಾ ಬೇರೆ ನಗರಗಳಲ್ಲಿ 2 ಪಾರ್ಟ್ ಇರುತ್ತಲ್ಲ, ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇಲ್ಲಿ 3 ಪಾರ್ಟ್ಸ್ ಇರ್ತಾ ಇತ್ತು. ಸಿಟಾಡಲ್, ಮಿಡಲ್ ಟೌನ್, ಲೋವರ್ ಟೌನ್. ದಿಸ್ ಇಸ್ ನಥಿಂಗ್ ಬಟ್ ಅ ಕೈಂಡ್ ಆಫ್ ವರ್ಣ ಸಿಸ್ಟಮ್ ಅಂತ ಹೇಳ್ಬೋದು ಕಂಪ್ಯಾರಿಸನ್ಗೆ, ಬಟ್ ವಿ ಆರ್ ನಾಟ್ ಶೂರ್. ಸೊ 3 ಪಾರ್ಟ್ಸ್ ಅಥವಾ 3 ಭಾಗಗಳಾಗಿ ಡಿವೈಡ್ ಆಗಿರ್ತಕ್ಕಂತಹ ಸಿಂಧು ನಾಗರಿಕತೆಯ ಪಟ್ಟಣ ಯಾವುದು? ಗುಜರಾತ್ನ ರನ್ ಆಫ್ ಕಚ್ ಇರ್ತಕ್ಕಂತಹ ಧೋಲಾವೀರ. ರೈಟ್. ಇಲ್ಲೊಂದು ಲಾರ್ಜ್ ವುಡನ್ ಸೈನ್ ಬೋರ್ಡ್ ಕೂಡ ಸಿಕ್ಕಿದೆ. ಅಂಡ್ 2021ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಎಂದು ಕೂಡ ಇದನ್ನ ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿರುವ ಸಿಂಧು ಕಣಿವೆ ನಾಗರಿಕತೆಯ ಅತಿ ದೊಡ್ಡ ತಾಣ ಯಾವುದು? ರಾಖಿಗರಿ. ಎಲ್ಲಿ? ಹರಿಯಾಣದಲ್ಲಿ, ಪ್ರಸ್ತುತ ಹರಿಯಾಣದಲ್ಲಿ ಇರತಕ್ಕಂತಹ ರಾಖಿಗರಿ. ಇದು ಇಡೀ ಸಿಂಧು ನಾಗರಿಕತೆಯ ಅತ್ಯಂತ ದೊಡ್ಡ ತಾಣ ಅಂತ ನಾವು ಕರಿತೀವಿ. ಇಲ್ಲಿ ಕ್ವಶನ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಭಾರತದಲ್ಲಿ ಇರ್ತಕ್ಕಂತಹ, ಸೊ ಈ ಪ್ರಶ್ನೆ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಭಾರತದಲ್ಲಿ ಇರ್ತಕ್ಕಂತಹ ಸಿಂಧು ಕಣಿವೆ ನಾಗರಿಕತೆಯ ಅತಿ ದೊಡ್ಡ ತಾಣ ಅಂದ್ರೆ ರಾಖಿಗರಿ ಅಂತ ಹೇಳಬೇಕು. ಬಟ್ ಓವರ್ ಆಲ್ ಅಖಂಡ ಭಾರತ ಅಥವಾ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಕೂಡ ಭಾರತದ ಒಂದು ಭಾಗವಾಗಿತ್ತಲ್ವಾ, ಸೊ ಅದನ್ನು ಸೇರಿಸಿದ್ರೆ ಒಟ್ಟಾರೆಯಾಗಿ ಈ ಮೊಹೆಂಜೊದಾರೋ ಏನಿದೆಯಲ್ಲ, ಇದು ಸಿಂಧು ನಾಗರಿಕತೆಯ ಅತಿ ದೊಡ್ಡ ತಾಣ ಆಗಿರುತ್ತೆ. ಸೊ 2 ಕಾನ್ಸೆಪ್ಟ್, ಮೊಹೆಂಜೊದಾರೋ ಬಂದ್ಬಿಟ್ಟು ಒಟ್ಟಾರೆಯಾಗಿ ಸಿಂಧು ನಾಗರಿಕತೆಯ ಅತಿ ದೊಡ್ಡ ತಾಣ ಅಂತ ಕೇಳಿದ್ರೆ ಮೊಹೆಂಜೊದಾರೋ. ಬಟ್ ಕೇವಲ ಭಾರತದಲ್ಲಿ ಇರತಕ್ಕಂತಹ ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ತಾಣ ಅಂತ ಕೇಳಿದ್ರೆ ರಾಖಿಗರಿ ಅಂತ ಹೇಳಬೇಕು. ಕ್ಲಿಯರಾ? ಇದನ್ನು ಹೊರತುಪಡಿಸಿ ರಾಖಿಗರಿಯಲ್ಲಿ ಇನ್ನೂ ಸುಮಾರು ಆರ್ಟಿಫ್ಯಾಕ್ಟ್ಸ್ ಎಲ್ಲ ಸಿಕ್ಕಿದಾವೆ. ದೇ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್, ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಈ ರಾಖಿಗರಿ ಅನ್ನೋದು ಏನಿದೆಯಲ್ಲ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫ್ರಮ್ ಅನದರ್ ಪಾಯಿಂಟ್ ಆಫ್ ವ್ಯೂ. ಯಾಕಪ್ಪ ಅಂತ ಹೇಳಿದ್ರೆ, ರಿಸರ್ಚರ್ಸ್ ಹೇಳೋ ಪ್ರಕಾರ ಅಥವಾ ಸ್ಕಾಲರ್ಸ್ ಹೇಳೋ ಪ್ರಕಾರ ಈ ಎಂಟೈರ್ ಸಿಂಧು ನಾಗರಿಕತೆ ಏನಿತ್ತಲ್ಲ ಕನೆಕ್ಟೆಡ್ ಇತ್ತು ಒಂದು ರೀಜನ್ ಇಂದ ಮತ್ತೊಂದು ರೀಜನ್ಗೆಲ್ಲ. ಆ ಇಡೀ ನಾಗರಿಕತೆಯ ಕೇಂದ್ರ ಬಿಂದು ಅಥವಾ ಕ್ಯಾಪಿಟಲ್ ಸಿಟಿ ಅಂತ ಕರೆಸ್ಕೊಂಡಿದ್ರು ಸಹ ಅಚ್ಚರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮಗೆ ಪ್ರಶ್ನೆ ಈ ರೀತಿ ಬರ್ಬೋದು, ಯಾವ ಒಂದು ನಗರವನ್ನ, ಪ್ರದೇಶವನ್ನ ಸಿಂಧು ನಾಗರಿಕತೆಯ ಕ್ಯಾಪಿಟಲ್ ಅಥವಾ ರಾಜಧಾನಿಯಾಗಿದ್ದಿರಬಹುದು ಅಥವಾ ರಾಜಧಾನಿ ಆಗಿದ್ದಿರಬಹುದು ಅಂತ ಕೇಳಿದ್ರೆ ರಾಖಿಗರಿ ಇಸ್ ದಿ ಆನ್ಸರ್. ನೆಕ್ಸ್ಟ್, ಕುದುರೆಯ ಮೂಳೆಗಳ ಅವಶೇಷಗಳು ಯಾವ ಸಿಂಧು ಕಣಿವೆ ತಾಣದಲ್ಲಿ ಪತ್ತೆಯಾಗಿವೆ? ರಿಮೇನ್ಸ್ ಆಫ್ ಹಾರ್ಸ್ ಬೋನ್ಸ್ ಹ್ಯಾವ್ ಬೀನ್ ಫೌಂಡ್ ಎಟ್ ವಿಚ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್? ಐ ಥಿಂಕ್ 2021-17 ಒಂದು ಪ್ರಿಲಿಮ್ಸ್ ಕ್ವಶನ್ ಆಗಿತ್ತು. ಆನ್ಸರ್ ಬಂದ್ಬಿಟ್ಟು ಸಿರ್ಕೋಟಡ. ಇಟ್ ಈಸ್ ಸ್ಟಿಲ್ ಒಂಥರ ಕನ್ಕ್ಲೂಸಿವ್ ಇಲ್ಲ, ಯಾಕಂದ್ರೆ UPSC ಕೂಡ ಇದ್ರ ಮೇಲೆ ಒಂದು ನೋಟನ್ನು ರಿಲೀಸ್ ಮಾಡಿತ್ತು. ಈ ಕ್ವಶನ್ ಅನ್ನ ಮೇ ಬಿ ಐ ಥಿಂಕ್ ಎಲಿಮಿನೇಟ್ ಮಾಡಿದ್ರು ಅನ್ಸುತ್ತೆ ಆ ಪ್ರಿಲಿಮ್ಸ್ ಅಲ್ಲಿ. ಸೊ ಐ ಆಮ್ ನಾಟ್ ಶ್ಯೂರ್, ಬಟ್
ಟ್ರೇಸಸ್ ಸಿಕ್ಕಿದಾವೆ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ಕಡೆ ವಾದ ಏನಪ್ಪಾ ಅಂತ ಹೇಳಿದ್ರೆ ಈ ಸಿಂಧೂ ನಾಗರಿಕತೆಗೆ ಕುದುರೆಯ ಪರಿಚಯನೇ ಇರಲಿಲ್ಲ ಅಂತ ಹೇಳಲಾಗುತ್ತೆ. ಮತ್ತೊಂದು ಕಡೆ ಈ ಸುರ್ಕೋಟಡ ಅಲ್ಲಿ ಕುದುರೆಯ ಮೂಳೆಗಳು ಅಥವಾ ಅವಶೇಷಗಳು ಸಿಕ್ಕಿದಾವೆ ಅಂತ ಕೂಡ ಹೇಳಲಾಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ಕ್ವೈಟ್ ಕಾಂಟ್ರಡಿಕ್ಟರಿ. ಸೊ ನಮ್ಗೇನ್ ಬೇಕು, ಸುರ್ಕೋಟಡ ಇಲ್ಲಿ ಬರುತ್ತೆ, ಗುಜರಾತ್ ಅಲ್ಲಿ ಬರುತ್ತೆ, ಗುಜರಾತ್ ಅಲ್ಲಿ ಇರ್ತಕ್ಕಂಥ ಸುರ್ಕೋಟಡ. ಅಂಡ್ ಇಲ್ಲಿ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಕುದುರೆಯ ಪರಿಚಯ ಬಹುಶಃ ಸಿಂಧೂ ನಾಗರಿಕತೆಗೆ ಇತ್ತು, ಆದರೆ ಅದನ್ನ ವ್ಯಾಪಕವಾಗಿ ಅವರು ಈ ಡೊಮೆಸ್ಟಿಕೇಶನ್ ಅಥವಾ ಏನು ತಮ್ಮ ದೈನಂದಿನ ನಿತ್ಯ ಕ್ರಿಯೆಗಳಿಗೆ ಅಥವಾ ಕೆಲಸಗಳಿಗೆ ಬಳಸ್ಕೊಳ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಒಂದು. ಎರಡನೇದು, ಹಾಗಾದ್ರೆ ಕುದುರೆಯ ಪರಿಚಯ ಅಷ್ಟಾಗಿ ಇಲ್ಲ ಅಂದ್ರೆ ಯಾವ ಪ್ರಾಣಿಗಳ ಪರಿಚಯ ದೈನಂದಿನ ಚಟುವಟಿಕೆಗಳಲ್ಲಿ ಅವರಿಗೆ ಅಷ್ಟಾಗಿ ಬಳಕೆಯಲ್ಲಿತ್ತು ಅಂತ ಕೇಳಿದ್ರೆ ಗೂಳಿ ಮತ್ತು ಯೂನಿಕಾರ್ನ್. ಇದು ಅವರ ಒಂದು ಸಂಸ್ಕೃತಿ ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಕುರುಹುಗಳು, ಪುರಾವೆಗಳೇನು ಸಿಕ್ಕಿದಾವಲ್ಲ ಅದರ ಮುಖಾಂತರ ಹೇಳಲಾಗುತ್ತೆ. ಅಂಡ್ ಅದ್ರ ಜೊತೆಗೆ ಸಿಂಧೂ ನಾಗರಿಕತೆಯ ಯಾವ ನಗರದಲ್ಲಿ ನ್ಯಾಚುರಲ್ ಆಗಿ ಅಥವಾ ನೈಸರ್ಗಿಕ ಬಂಡೆಯಿಂದ ಮಾಡಲ್ಪಟ್ಟ ಕೋಟೆಯನ್ನು ನಾವು ಕಾಣಬಹುದು ಅಂತ ಕೇಳಿದ್ರೆ ಇಟ್ ಈಸ್ ಸುರ್ಕೋಟಡ. ಬಂಡೆ ಗೊತ್ತಾಯ್ತಲ್ಲ, ಸಿಟಾಡೆಲ್ಲು ಯಾವ ನಗರದಲ್ಲಿ ಫೋರ್ಟ್ ಇಲ್ಲ, ಯಾವ ನಗರದಲ್ಲಿ 3 ಲೆವೆಲ್ ಫೋರ್ಟ್ ಇದೆ, ಅಂಡ್ ಯಾವ ನಗರದಲ್ಲಿ ನೈಸರ್ಗಿಕವಾಗಿ ಬಂಡೆಯಿಂದ ನಿರ್ಮಾಣವಾಗಿರ್ತಕ್ಕಂಥ ಫೋರ್ಟ್ ಇದೆ. 3 ಪ್ರಶ್ನೆ. ಫೈನ್. ನೆಕ್ಸ್ಟ್, ಸಿಂಧೂ ನಾಗರಿಕತೆಯ ಲಿಪಿಯ ಶೈಲಿಯನ್ನು ಏನೆಂದು ಕರೆಯಲಾಗುತ್ತದೆ? ವಾಟ್ ಈಸ್ ದ ಸ್ಟೈಲ್ ಆಫ್ ಇಂಡಸ್ ಸಿವಿಲೈಸೇಷನ್ ಸ್ಕ್ರಿಪ್ಟ್ ಕಾಲ್ಡ್? ಇದು ಬೋಸ್ಟ್ರೋಫೆಡಾನ್ ಅಂತ ಹೇಳ್ಬಿಟ್ಟು. ಇದು ಹೆಂಗಿರುತ್ತೆ ಅಂದ್ರೆ ಲೆಫ್ಟ್ ಇಂದ ಶುರು ಮಾಡ್ತೀರಾ, ರೈಟಿಗೆ ಮುಗಿಸ್ತೀರಾ, ಮತ್ತೆ ರೈಟ್ ಇಂದ ಶುರು ಮಾಡಿ ನೆಕ್ಸ್ಟ್ ಲೈನ್ ಲೆಫ್ಟಿಗೆ ಬರುತ್ತೆ, ಮತ್ತೆ ಲೆಫ್ಟ್ ಟು ರೈಟ್, ಮತ್ತೆ ರೈಟ್ ಟು ಲೆಫ್ಟ್, ಈ ರೀತಿ ಇರುತ್ತೆ. ರೈಟ್. ಇದನ್ನ ಸಿಂಧೂ ನಾಗರಿಕತೆಯ ಲಿಪಿ ಅಂತ ಕೂಡ ನಾವು ಕರಿತೀವಿ. ಅಂಡ್ ನೆನಪಿರ್ಲಿ, ಲಿಪಿ ಸ್ಟೈಲ್, ಬರೆಯೋ ಸ್ಟೈಲ್ ಮಾತ್ರ ಗೊತ್ತು, ಬಟ್ ಆ ವರ್ಡ್ಸ್ ಮೀನಿಂಗು ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಯಾರ ಕೈಯಲ್ಲೂ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಇಟ್ ಈಸ್ ವೆರಿ ಗ್ರೇಟ್ ಸರ್ಪ್ರೈಸ್. ಆ ಸರ್ಪ್ರೈಸ್ ಆ ಸಿಂಧೂ ನಾಗರಿಕತೆಯ ಒಂದು ಜನರ ಜೊತೆನೆ ಅವಶೇಷವಾಗಿ ಹೊರಟೋಗ್ಬಿಟ್ಟಿದೆ. ಇಟ್ ಈಸ್ ಹಾರ್ಡ್. ನೆಕ್ಸ್ಟ್, 6 ಕಣಜಗಳ ಸಾಲು, ರೋ ಆಫ್ 6 ಗ್ರಾನರೀಸ್ ಅಂತ ಹೇಳಿಬಿಟ್ಟು ಯಾವ ಒಂದು ನಗರವನ್ನ ಕರೆಯಲಾಗುತ್ತೆ ಅಂತ ಕೇಳಿದ್ರೆ ಇಟ್ ಈಸ್ ಹರಪ್ಪ. ಹರಪ್ಪ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ರಾವಿ ನದಿಯ ದಡದಲ್ಲಿ ಇರ್ತಕ್ಕಂಥ ಈ ಹರಪ್ಪ ನಗರದಲ್ಲಿ 6 ಕಣಜಗಳಿರುವ ತಲಾ 2 ಸಾಲುಗಳು ಪತ್ತೆಯಾಗಿವೆ. ಸೊ 2 rows of 6 ಗ್ರಾನರೀಸ್. ಬಟ್ ಒಂದೇ ಪ್ರದೇಶದಲ್ಲಿ ಬೃಹತ್ ಅಥವಾ ಮಹಾ ಕಣಜ ಇರ್ತಕ್ಕಂತಹ ಇದು ಏನು ಪ್ರದೇಶ ಯಾವುದಂತ ಕೇಳಿದ್ರೆ ಮೊಹೆಂಜೊದಾರೋ. ಸೊ ನೆನಪಿರ್ಲಿ, ಹರಪ್ಪದಲ್ಲೂ ಮೊಹೆಂಜೊದಾರಲ್ಲೂ ಕೂಡ 2 ಕಡೆ ಕೂಡ ಗ್ರಾನರೀಸ್ ಇರೋದನ್ನ ನಾವು ಕಾಣ್ತೀವಿ. ಬಟ್ ಹರಪ್ಪಲ್ಲಿ ಏನಾಗುತ್ತೆ, ಚಿಕ್ಕ ಚಿಕ್ಕ 6 ಕಣಜಗಳಿರುವ 2 ಸಾಲುಗಳು ಪತ್ತೆ ಆದರೆ ಮೊಹೆಂಜೊದಾರಲ್ಲಿ ಒಂದೇ ಅಂದ್ರೆ ಬೃಹತ್ ಅಥವಾ ಮಹಾ ಕಣಜ ಅಥವಾ ಗ್ರೇಟ್ ಗ್ರಾನರಿ ಅಂತ ಕರಿತೀವಿ, ಅದು ಕಂಡುಬರುತ್ತೆ. ಓಕೆ. ನೆಕ್ಸ್ಟ್, ಹರಪ್ಪ 1921ರಲ್ಲಿ ದಯಾರಾಮ್ ಸಹಾನಿ ಅವರಿಂದ ಪತ್ತೆ ಆಗಿದೆ. ಇದು ಐ ಥಿಂಕ್ 90s ಅಲ್ಲಿ UPSC ಪ್ರಿಲಿಮ್ಸ್ ಅಲ್ಲಿ ಬಂದಂತ ಪ್ರಶ್ನೆ ಅಂಡ್ SSC ಅಲ್ಲಿ ಪದೇ ಪದೇ ಬರ್ತಾ ಇರುತ್ತೆ, ನೆನಪಲ್ಲಿರಲಿ. ದಯಾರಾಮ್ ಸಹಾನಿ. ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಮೊದಲ ತಾಣ ಯಾವುದು? ಹರಪ್ಪ. ಆದ್ದರಿಂದ ಇದನ್ನ ಹರಪ್ಪನ್ ನಾಗರಿಕತೆ ಅಂತ ಕೂಡ ಕರಿತೀವಿ ನಾವು. ಸಿಂಧೂ ಸಿವಿಲೈಸೇಷನ್ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಹರಪ್ಪ ನಾಗರಿಕತೆ, ಹರಪ್ಪ ಸಿವಿಲೈಸೇಷನ್ ಅಂತ ಕೂಡ ಕರಿತೀವಲ್ವಾ. ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಈ ಸಿವಿಲೈಸೇಷನ್ ಅಲ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಪತ್ತೆಯಾದಂತಹ ಮೊದಲ ಸ್ಥಳ ಇದು. ನೆಕ್ಸ್ಟ್, ಬೌದ್ಧ ಧರ್ಮ. ಗೌತಮ ಬುದ್ಧ ತನ್ನ ಮೊದಲ ಧರ್ಮೋಪದೇಶ ಎಲ್ಲಿ ನೀಡಿದನು? ಸಾರನಾಥ್ ಅಲ್ಲಿ ನೀಡ್ತಾನೆ. ಗೌತಮ ಬುದ್ಧನಿಂದ ನೀಡಲ್ಪಟ್ಟಿರ್ತಕ್ಕಂತಹ ಮೊದಲ ಧರ್ಮೋಪದೇಶ. ಲುಂಬಿನಿ, ನೇಪಾಳದಲ್ಲಿ ಇರ್ತಕ್ಕಂಥ ಲುಂಬಿನಿಯಲ್ಲಿ ಜನಿಸಿ ಬಿಹಾರದ ಬೋಧ್ಗಾಯ ಏನಿದೆ ಅಲ್ಲ, ನಿರಂಜನ ನದಿಯ ದಡ, ಅಲ್ಲಿ ಆ ಒಂದು ಬೋಧಿ ವೃಕ್ಷದ ಕೆಳಗೆ ಅವನಿಗೆ ಜ್ಞಾನೋದಯ ಆಗುತ್ತೆ. ಅಲ್ಲಿ ಎನ್ಲೈಟ್ಮೆಂಟ್ ಅನ್ನ ಪಡ್ಕೊಂಡು ಅವನೇನ್ ಮಾಡ್ತಾನೆ, ತನ್ನ ಮೊದಲ ಧರ್ಮೋಪದೇಶವನ್ನ ಸಾರನಾಥ್, ಅಲ್ಲಿಯ ಒಂದು ಜಿಂಕೆ ಪಾರ್ಕ್ ಅಥವಾ ಡಿಯರ್ ಪಾರ್ಕ್ ಅಂತಿದೆ, ಅಲ್ಲಿ ತನ್ನ ಮೊದಲ ಧರ್ಮೋಪದೇಶವನ್ನ ನೀಡ್ತಾನೆ ಉತ್ತರ ಪ್ರದೇಶದಲ್ಲಿ. ಸೊ ಈ ಘಟನೆಯನ್ನ ಧರ್ಮಚಕ್ರ ಪ್ರವರ್ತನ ಅಂತ ಕರೆಯಲಾಗತ್ತೆ. ಧರ್ಮಚಕ್ರ ಪ್ರವರ್ತನ ಅಂದ್ರೆ ಟರ್ನಿಂಗ್ ಆಫ್ ದಿ ವೀಲ್ ಆಫ್ ಲಾ. ಅಲ್ಲಿಂದ ಯಾವ್ದು ಸತ್ಯ ಯಾವ್ದು ಮಿಥ್ಯ ಅನ್ನೋ ಒಂದು ಕಾನ್ಸೆಪ್ಟು ಇಡೀ ಸಿವಿಲೈಸೇಷನ್ಗೆ ಅಥವಾ ಮಾನವ ಕುಲಕ್ಕೆ ಸಿಕ್ತು ಅಂತ ಹೇಳಲಾಗುತ್ತೆ. ನೆಕ್ಸ್ಟ್, ಅವರು ಮೃತಪಟ್ಟಿದ್ದು ಕುಶಿನಗರದಲ್ಲಿ ಅವರು ಮೃತಪಡ್ತಾರೆ. ಇದನ್ನ ಮಹಾಪರಿನಿರ್ವಾಣ ಎಂದು ಕರೆಯಲಾಗುತ್ತೆ. ರೈಟ್, ಕುಶಿನಗರ, ಮಹಾಪರಿನಿರ್ವಾಣ. ಸೊ 4 ಸ್ಥಳಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಲುಂಬಿನಿ, ಮತ್ತೊಂದು ಬೋಧ್ಗಾಯ, ಮತ್ತೊಂದು UPಯಲ್ಲಿ ಇರ್ತಕ್ಕಂತಹ ಡಿಯರ್ ಪಾರ್ಕು, ಆಮೇಲೆ ಕುಶಿನಗರ. ಇದು ಇಂಪಾರ್ಟೆಂಟ್ ಆಗುತ್ತೆ. ರೈಟ್. ನೆಕ್ಸ್ಟ್, ಅಶೋಕನ ಆಶ್ರಯದಲ್ಲಿ 3ನೇ ಬೌದ್ಧ ಸಮ್ಮೇಳನವು ಎಲ್ಲಿ ನಡೆಯಿತು? ಇದು ಪಾಟಲಿಪುತ್ರದಲ್ಲಿ ನಡೆಯುತ್ತೆ.
ನೆನಪಿರಲಿ, 4 ಬೌದ್ಧ ಸಮ್ಮೇಳನಗಳ ಮೇಲೆ ಅಥವಾ ಕೌನ್ಸಿಲ್ಸ್ ಮೇಲೆ ನಿಮಗೆ ಪದೇ ಪದೇ ಪ್ರಶ್ನೆ ಬರ್ತಾ ಇರುತ್ತೆ. ಯಾವ ಸ್ಥಳದಲ್ಲಿ ನಡೆಯಿತು, ಅದನ್ನು ಹೋಸ್ಟ್ ಮಾಡಿದವರು ಯಾರು, ಅದರ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳ್ತಾರೆ. ಸೊ ಯಾವ ಸ್ಥಳದಲ್ಲಿ ನಡೀತು ಅಂತ ನೀವು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ರವಾ ಪಾಕ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ರವಾ ಪಾಕ. ರವಾ ಅಂದರೆ ರಾಜಗೃಹ, ವಿ ಎ ಅಂದರೆ ಆರ್ ಎ ಅಂದರೆ ರಾಜಗೃಹ, ವಿ ಅಂದರೆ ವೈಶಾಲಿ, ಆ್ಯಂಡ್ ಪಿ ಎ ಅಂದರೆ ಪಾಟಲಿಪುತ್ರ, ಆ್ಯಂಡ್ ಕೆ ಎ ಅಂದರೆ ಕುಂದಲವನ. ಆ್ಯಂಡ್ ಮೊದಲನೇ ಸಮ್ಮೇಳನದ ಅಧ್ಯಕ್ಷತೆ ಅಥವಾ ಅದನ್ನು ಆರ್ಗನೈಸ್ ಮಾಡಿದವರು ಯಾರು ಅಂತ ಹೇಳಿದ್ರೆ ಅಜಾತಶತ್ರು, ಅದರ ಅಧ್ಯಕ್ಷತೆ ವಹಿಸ್ಕೊಂಡವರು ಮಹಾಕಶ್ಯಪ. ಎರಡನೇದು ಕಾಳ ಅಶೋಕ, ಆ್ಯಂಡ್ ಅದರ ಅಧ್ಯಕ್ಷತೆ ವಹಿಸಿದ್ದು ಸಬಕಾಮಿ. ರೈಟ್, ಕಾಲಾಶೋಕ ಮತ್ತು ಸಬಕಾಮಿ. ಮೂರನೇ ಸಮ್ಮೇಳನ ಸಮ್ರಾಟ್ ಅಶೋಕನ ಆಶ್ರಯದಲ್ಲಿ, ಆ್ಯಂಡ್ ಇದರ ಅಧ್ಯಕ್ಷತೆ ವಹಿಸಿದ್ದಾರು ಮೊಗ್ಗಲಿ ಪುತ್ತ. ಓಕೆ, ಮೊಗ್ಗಲಿ ಪುತ್ತ ತಿಸ್ಸ. ನಾಲ್ಕನೇ ಸಮ್ಮೇಳನ ಕನಿಷ್ಕನ ಆಶ್ರಯದಲ್ಲಿ ನಡೆಯುತ್ತೆ, ಆ್ಯಂಡ್ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು? ವಸುಮಿತ್ರರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಪ್ರಸ್ತುತ 14ನೇ ದಲೈಲಾಮಾ ಇದ್ದಾರಲ್ಲ, ಅವರ ಮೂಲ ಹೆಸರೇನು? ನೆನಪಿರಲಿ, ಬೌದ್ಧ ಧರ್ಮದಲ್ಲಿ ದಲೈಲಾಮಾ ಅನ್ನೋದು ಒಂದು ಪಟ್ಟ ಅಥವಾ ಒಂದು ಸ್ಥಾನ, ಅದು ಹೆಸರು ಬೇರೆ ಇರುತ್ತೆ. ಸೊ ಈಗ ಪ್ರಸ್ತುತವಾಗಿ ಇರ್ತಕ್ಕಂಥವ್ರು 14ನೇ ದಲೈಲಾಮಾ. ಸೊ ಇವರ ಹೆಸರು ಏನು ಅಂತ ಕೇಳಿದ್ರೆ ತೆನ್ಜಿನ್ ಗ್ಯಾಟ್ಸೋ ಇವರ ಹೆಸರು. ಸೊ ಪ್ರಸ್ತುತವಾಗಿ ಭಾರತ ಏನು ಈ ಬುದ್ಧರಿಗೆ ಅಥವಾ ಈ ಟಿಬೆಟಿಂದ ತಪ್ಪಿಸ್ಕೊಂಡು ಬಂದು ಸೆಟ್ಲ್ ಆದವ್ರಿಗೆ ಭಾರತದಲ್ಲಿ ಹಲವಾರು ಕೂಡ ಆಶ್ರಯ ಕೊಟ್ಟಿದೆ. ಎಲ್ಲೆಲ್ಲಿ ಕೊಟ್ಟಿದೆ ಅಂತ ನಿಮ್ಗೆ ಗೊತ್ತಿದ್ರೆ ಹೇಳಿ, ಯಾವ್ಯಾವ ಸ್ಟೇಟ್ಸ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಆ ಸ್ಥಳಗಳಿದ್ದಾವೆ, ಆ ಊರುಗಳ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಈಗ ಅದರ ಒಂದು ಏನು ಗ್ರೇಟ್ ಲೀಡರ್ ಯಾರಪ್ಪ ಅಂತ ಹೇಳಿದ್ರೆ 14ನೇ ದಲೈಲಾಮಾ, ಅವರ ಹೆಸರು ತೆನ್ಜಿನ್ ಗ್ಯಾಟ್ಸೋ. ಅದು ಒಂದು ಹುದ್ದೆ, ಉನ್ನತ ಹುದ್ದೆ, ಆಧ್ಯಾತ್ಮಿಕ ನಾಯಕರು ಅಂತ ಕರೆಸ್ಕೊಳ್ತಾರೆ ದಲೈಲಾಮಾ ಅಂತ ಹೇಳ್ಬಿಟ್ಟು. ದಲೈಲಾಮಾ ಅಂದರೆ ಹೆಸರು, ಇದ್ರ ಮೀನಿಂಗ್ ಏನು ಗೊತ್ತಾ? ಒಂದು ಜ್ಞಾನದ ಸಾಗರ, ಅಪಾರವಾದಂತಹ ಜ್ಞಾನವನ್ನು ಹೊಂದಿರತಕ್ಕಂತಹ ಒಂದು ಸಾಗರ ಅಂತ ಅದರ ಅರ್ಥ. ರೈಟ್, ಮೊದಲ ದಲೈಲಾಮಾ ಅವ್ರ ಹೆಸರು ಬಂದ್ಬಿಟ್ಟು ಗೆಂಡುನ್ ಡ್ರೂಪ್ ಅಂತ ಅವ್ರ ಹೆಸರು. ನೆಕ್ಸ್ಟ್ ಇಲ್ಲಿವರೆಗೆ ಒಟ್ಟು 14 ದಲೈಲಾಮಾ ಇದ್ದಾರೆ. ಆ್ಯಂಡ್ ಈಗ ಪ್ರಸ್ತುತ 14ನೇ ದಲೈಲಾಮಾ. ಅವ್ರು ಎಲ್ಲಿರ್ತಾರೆ? ಹಿಮಾಚಲ ಪ್ರದೇಶದಲ್ಲಿ ಇರ್ತಕ್ಕಂಥ ಧರ್ಮಶಾಲೆಯಲ್ಲಿ ಅವರು ನೆಲೆಸಿದ್ದಾರೆ. ನೆಕ್ಸ್ಟ್, ಬೌದ್ಧ ಸಂಘದಲ್ಲಿ ವಾಸಿಸುವ ಮತ್ತು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸುವ ಪುರುಷ ಸನ್ಯಾಸಿಗರನ್ನ ಏನೆಂದು ಕರೆಯಲಾಗುತ್ತದೆ? ಬಿಕ್ಕುಗಳು ಅಂತ ಕರೆಯಲಾಗುತ್ತೆ. ರೈಟ್, ನೆನಪಿರ್ಲಿ, ಮೇಲ್ಸ್ಗೆ ಬಿಕ್ಕು ಅಂತ ಕರೆದ್ರೆ ಫಿಮೇಲ್ಸ್ಗೆ ಬಿಕ್ಕುಣಿ ಅಂತ ಕರೀತಾರೆ, ಬಿಕ್ಕುಣಿ ಅಂತ ಹೇಳ್ಬಿಟ್ಟು. ಅದರ ಜೊತೆಗೆ ಈ ಸಂಘವನ್ನ ಸೇರದೆ ಬೌದ್ಧ ಧರ್ಮವನ್ನು ಅನುಸರಿಸುವಂತಹ ಸಾಮಾನ್ಯ ಗೃಹಸ್ಥರನ್ನ ಉಪಾಸಕ ಮತ್ತು ಉಪಾಸಿಕಾ ಅಂತ ಕರೀತಾರೆ. ಬಿಕ್ಕು, ಬಿಕ್ಕುಣಿ, ಉಪಾಸಕ, ಉಪಾಸಿಕಾ. ಇದ್ರ ಜೊತೆಗೆ ಬೋಧಿಸತ್ವ, ಇದ್ರ ಮೇಲೆ UPSC ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ಬಂದಿತ್ತು. ಐ ಥಿಂಕ್ 2000 ಇಯರ್ ಎಕ್ಸಾಕ್ಟ್ಲಿ ನೆನಪಲ್ಲಿ ಬರ್ತಾ ಇಲ್ಲ, 2020 19 ಏನೋ ಇರಬೇಕು ಅದು, ಅಥವಾ 16, ಐ ಆಮ್ ನಾಟ್ ಶೋರ್. ಬೋಧಿಸತ್ವರಂದ್ರೆ ಯಾರು ಅಂತ ಕೇಳಲಾಗಿತ್ತು. ಸೊ ಬೋಧಿಸತ್ವರು ಅಂದ್ರೆ ತಮಗೆ ದೊರಕಿರ್ತಕ್ಕಂಥ ಜ್ಞಾನವನ್ನ, ಆ ನಾಲೆಜನ್ನು ಇತರರಿಗೆ ಆ ಜ್ಞಾನವನ್ನ ಪಡೀಲಿಕ್ಕೆ ಸಹಾಯ ಮಾಡುವಂತಹ ಕರುಣಾಮಯಿಗಳು ಅಂತ ಕರೆಸ್ಕೊಳ್ತಾರೆ. ಅವರನ್ನು ನಾವೇನಂತ ಕರಿತೀವಿ? ಬೋಧಿಸತ್ವರು ಅಂತ ಕರಿತೀವಿ. ನೆಕ್ಸ್ಟ್, ಅಶೋಕನು ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಕಾರಣನಾದ ಬೌದ್ಧ ಸನ್ಯಾಸಿ ಯಾರು? ಅಶೋಕನಿಗೂ ಕೂಡ ಒಬ್ರು ಧರ್ಮಗುರು ಇದ್ರು, ಅವರ ಹೆಸರು ಉಪಗುಪ್ತ. ಕಳಿಂಗ ಯುದ್ಧ ಆದ್ಮೇಲೆ ಅಲ್ಲಿರ್ತಕ್ಕಂತಹ ರಕ್ತಪಾತವನ್ನ, ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಪ್ರಾಣಹಾನಿಯನ್ನು ನೋಡಿ ಅವನ ಮನಸ್ಸು ಕರಗೋಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಉಪಗುಪ್ತರು ಅವನಿಗೆ ಏನ್ ಮಾಡ್ತಾರೆ? ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಧಮ್ಮ ಅನ್ನೋ ಪಾಲಿಸಿಯನ್ನು ನೀನು ಅನುಸರಿಸು ಅಂತ ಹೇಳ್ತಾರೆ. ಇದನ್ನ ಸಾರಿಸಲಿಕ್ಕೆ ತನ್ನ ಮಕ್ಕಳನ್ನೇ ಅವನು ಬೇರೆ ಬೇರೆ ದೇಶಗಳಿಗೆ ಅನುಯಾಯಿಗಳಾಗಿ ಕಳಿಸ್ಕೊಡ್ತಾನೆ. ರೈಟ್, ನೆಕ್ಸ್ಟು ಧಮ್ಮಘೋಷ ಅಂತ ಕರೆಯಲಾಗುತ್ತೆ. ಆ್ಯಂಡ್ ಬೆರಿಘೋಷ ಅಂದರೆ ಯುದ್ಧಕ್ಕೆ ಆಹ್ವಾನ ಮಾಡತಕ್ಕಂತಹ ಒಂದು ಪ್ರಕ್ರಿಯೆಗೆ ಬೆರಿಘೋಷ ಅಂದರೆ ಯುದ್ಧವನ್ನು ಬೇಡ, ಧರ್ಮ ಅಥವಾ ಶಾಂತಿಯನ್ನು ಕಾಪಾಡೋಕ್ಕೆ ನಾವು ಧಮ್ಮಘೋಷ ಅಂತ ಕರಿತೀವಿ. ಇದೇ ಸಮ್ರಾಟ್ ಅಶೋಕನ ಒಂದು ಘೋಷವಾಕ್ಯ ಆಗುತ್ತೆ. ಮುಂದೆ ಅವನೇನು ಮಾಡ್ತಾನೆ? ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರ ಇವರನ್ನ ಶ್ರೀಲಂಕಾ ಕಳಿಸ್ತಾನೆ. ಅಂದರೆ ಅಂದಿನ ಸಿಲೋನ್ಗೆ ಕಳಿಸಿ ಈ ಬೌದ್ಧ ಧರ್ಮದ ಒಂದು ಪ್ರಚಾರವನ್ನು ಮಾಡಲಿಕ್ಕೆ ಹಚ್ತಾನೆ. ರೈಟ್, ಆ್ಯಂಡ್ ಅಶೋಕನ ಈ ಶಾಸನಗಳು ಮಸ್ಕಿಯಲ್ಲೂ ಕೂಡ ನಾವು ಕಾಣಬಹುದು. ನೆಕ್ಸ್ಟ್, ಪ್ರಪಂಚದ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ಬೌದ್ಧ ಕಲಿಕಾ ಕೇಂದ್ರವಾದ ನಳಂದ ವಿಶ್ವವಿದ್ಯಾಲಯವನ್ನ ಯಾರು ಸ್ಥಾಪಿಸಿದರು? ಮೊದಲನೇ ಕುಮಾರಗುಪ್ತ ಇದನ್ನ ಸ್ಥಾಪನೆ ಮಾಡ್ತಾನೆ. ನಳಂದಲ್ಲಿದೆ, ಬಿಹಾರಲ್ಲಿ ಸುಮಾರು 5ನೇ ಶತಮಾನದಲ್ಲಿ ಸ್ಥಾಪನೆ ಆಗುತ್ತೆ. ಈ ಮೊದಲನೇ ಗುಪ್ತಾ ಡೈನೆಸ್ಟಿ ಅವನು. ಸೊ ಇಟ್ ಈಸ್ ಆ ಸಂದರ್ಭದಲ್ಲಿ ಇಟ್ ವಾಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೆಂಟರ್ ಫಾರ್
ದಿ ಸ್ಟಡಿ ಆಫ್ ಮಹಾಯಾನ ಬುದ್ಧಿಸಮ್. ಈಗಿನ IIT-ಗಳೇನಿದಾವಲ್ಲ, ಇಂಥ 1000 IIT ಸೇರಿಸಿದ್ರೆ ಮೇ ಬಿ ಒಂದು ನಳಂದ ವಿಶ್ವವಿದ್ಯಾಲಯ ಆಗ್ತಾ ಇತ್ತಂತೆ. ಎಷ್ಟರ ಮಟ್ಟಿಗೆ ಅಂದರೆ ಅದ್ರ ಮೇಲೆ ಈ ಅಟ್ಯಾಕ್ ಮಾಡಿ ಅಲ್ಲಿರ್ತಕ್ಕಂಥ ಜ್ಞಾನವನ್ನು ಸುಟ್ಟು ಹೋಗ್ಬೇಕಾದ್ರೆ ಬೆಂಕಿ ಹಚ್ಚೋದ್ರೆ ಕನಿಷ್ಠ ಒಂದು ವಾರದವರೆಗೂ ಅದು ಹಾಗೆ ಬೆಂಕಿ ಹಾಗೆ ಉರಿತಾನೆ ಇತ್ತಂತೆ. ಅದಾದಮೇಲೆ ಅಲ್ಪ ಸ್ವಲ್ಪ ಉಳಿದಂತಹ ಪುಸ್ತಕಗಳನ್ನು ಎಲ್ಲ ಹೊತ್ತಿಗೆಗಳನ್ನು ಸೇವ್ ಮಾಡಲಾಯಿತು. ಬಟ್ ಅಷ್ಟೊತ್ತಿಗಾಗಲೇ ಸುಮಾರು ನಾಲೆಜ್ ಹೊರಟೋಗಿತ್ತು. ಆ್ಯಂಡ್ ಅಲ್ಲಿ ಅಡ್ಮಿಷನ್ ಹೆಂಗಿತ್ತು ಅಂದರೆ, ಈಗಿನ ಥರ ಆನ್ಲೈನ್ ಎಂಟ್ರೆನ್ಸ್ ಎಕ್ಸಾಮ್ ಇರಲಿಲ್ಲ. ಅಲ್ಲಿ ದ್ವಾರಪಾಲಕರು, ಗೇಟಲ್ಲಿ ವಾಚ್ಮನ್ ಏನಿರ್ತಾರಲ್ಲ, ಯಾರಾದರೂ ಅಲ್ಲಿ ಸೇರ್ಕೊಳಕ್ಕೆ ಬಂದರೆ ಮೊದಲು ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ ಅವರು ಕನ್ವಿನ್ಸ್ ಆದರೆ ಮಾತ್ರ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇತ್ತು. ಅಷ್ಟರ ಮಟ್ಟಿಗಿತ್ತು. ಅಂದರೆ ಯಾವ IIT-ಗೂ ಕಡಿಮೆ ಇರಲಿಲ್ಲ. ರೈಟ್. ನೆಕ್ಸ್ಟು ವರ್ಲ್ಡ್ಸ್ ಲಾರ್ಜೆಸ್ಟ್ ಸೆಂಟರ್ ಆಫ್ ಮಹಾಯಾನ ಬುದ್ಧಿಸಮ್. ಹೀನಾಯಾನ ಮತ್ತು ಮಹಾಯಾನ ಅಂತ ಎರಡು ಬರುತ್ತೆ. ಹೀನಾಯಾನ ಮಹಾಯಾನಗೂ ತುಂಬ ವ್ಯತ್ಯಾಸ ಇದ್ದಾವೆ. ಅವ್ರದ್ದೇ ಪ್ರಿನ್ಸಿಪಲ್ಸ್, ಇವ್ರದ್ದೇ ಪ್ರಿನ್ಸಿಪಲ್ಸ್ ಬೇರೆ ಬೇರೆ. ನೆಕ್ಸ್ಟು ಮಧ್ಯಪ್ರದೇಶದ ಸಾಂಚಿ ಸ್ತೂಪ ಬೌದ್ಧ ವಾಸ್ತುಶಿಲ್ಪಕ್ಕೆ ಒಂದು ಪ್ರಮುಖ ಉದಾಹರಣೆ. ಇದನ್ನು ನಿರ್ಮಿಸಿದವನು ಯಾರಪ್ಪ ಅಂತ ಹೇಳಿದ್ರೆ ಅಶೋಕ ಇದನ್ನು ನಿರ್ಮಿಸಿರ್ತಾರೆ. ಅದರ ಜೊತೆಗೆ ಮಹಾರಾಷ್ಟ್ರದ ಅಜಂತಾ ಗುಹೆಗಳು ಕೂಡ ಇದರ ಒಂದು ವಿಶೇಷತೆಯನ್ನು, ನಾವು ಬೌದ್ಧ ಧರ್ಮದ ವಿಶೇಷತೆಯನ್ನು ಕಾಣ್ಬೋದು. ಅದರಲ್ಲೂ ಪ್ರಮುಖವಾಗಿ ಬೌದ್ಧ ಧರ್ಮದ ಜಾತಕ ಕಥೆಗಳು ಮತ್ತು ಚಿತ್ರಕಲೆಗೆ ಇದು ಹೆಸರುವಾಸಿಯಾಗಿರುತ್ತೆ. ನೆಕ್ಸ್ಟ್, ಬುದ್ಧನ ಹಿಂದಿನ ಜನ್ಮಗಳ ಕಥೆಯನ್ನು ಒಳಗೊಂಡಿರ್ತಕ್ಕಂಥ ಪ್ರಮುಖ ಬೌದ್ಧ ಸಾಹಿತ್ಯ ಯಾವುದು? ಜಾತಕ ಕಥೆಗಳು. ಜಾತಕ ಕಥೆಗಳೇನು ಗೊತ್ತಾ? ಬುದ್ಧನ ಹಿಂದಿನ ಜನ್ಮದ ಮಾನವ ಮತ್ತು ಪ್ರಾಣಿಗಳ ರೂಪದಲ್ಲಿ ಇರತಕ್ಕಂಥ ಕಥೆಗಳನ್ನು ವಿವರಿಸುವಂಥ ಕೆಲಸ ಮಾಡುತ್ತೆ. ಇದು ಕೂಡ UPSC ಪ್ರಿಲಿಮ್ಸ್ ಪ್ರಶ್ನೆ ಆಗಿತ್ತು. ಇದು ಬೌದ್ಧ ಧರ್ಮದ ನೈತಿಕ ಮೌಲ್ಯಗಳನ್ನು, ಎಥಿಕಲ್ ವ್ಯಾಲ್ಯೂಸನ್ನು ಅಥವಾ ಮಾರಲ್ ವ್ಯಾಲ್ಯೂಸನ್ನು ಟೀಚ್ ಮಾಡ್ತಕ್ಕಂತಹ ಪ್ರಕ್ರಿಯೆ. ಅದನ್ನು ಹೊರತುಪಡಿಸಿ ವಿನಯ ಪೀಠಕ ಏನಿದೆಯಲ್ಲ, ಬೌದ್ಧ ಧರ್ಮ ಪಾಲಿಸ್ತಾ ಇರತಕ್ಕಂತಹ ಸನ್ಯಾಸಿಗಳು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ನಿಯಮಗಳನ್ನು ಇಲ್ಲಿ ತಿಳಿ ಹೇಳಲಾಗುತ್ತೆ. ಅದರ ಜೊತೆಗೆ ಮಿಲಿಂದಪನ್ನ ಅನ್ನೋದು ಇಂಡೋ ಗ್ರೀಕ್ ರಾಜನಾದಂತಹ ಮಿನಾಂಡರ್ ಮತ್ತು ಬೌದ್ಧ ಸನ್ಯಾಸಿ ನಾಗಸೇನನ ನಡುವಿನ ಸಂಭಾಷಣೆ ಆಗಿರುತ್ತೆ. ಫೈನ್. ಇದರಲ್ಲೂ ಬುದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಸ್ಕಷನ್ ಆಗಿರುತ್ತೆ. ಅದನ್ನು ಪುಸ್ತಕ ರೂಪದಲ್ಲಿ ಇಲ್ಲಿ ಹೊರಗಡೆ ತರಲಾಗಿದೆ. ಮಹಾಯಾನ ಬೌದ್ಧ ಧರ್ಮದ ಪ್ರಮುಖ ಲಕ್ಷಣವೇನು? ಬುದ್ಧನ ವಿಗ್ರಹಾರಾಧನೆ. ಹೀನಾಯನ ಬುದ್ಧನ ಒಂದು ವಿಗ್ರಹ ಅಥವಾ ವಿಗ್ರಹ ಆರಾಧನೆನೇ ಬೇಡ, ವಿಗ್ರಹ ರೂಪದಲ್ಲಿ ದೇವರನ್ನ ಸ್ಮರಿಸೋದು ಬೇಡ ಅಂತ ಬುದ್ಧ ಹೇಳ್ಕೊಂಬಂದ್ರೆ, ಅದನ್ನ ಈ ಮಹಾಯಾನ ಬುದ್ಧಿಸಮ್ ಅಥವಾ ಮಹಾಯಾನ ಬೌದ್ಧ ಧರ್ಮದವರು ಏನ್ ಮಾಡ್ತಾರೆ? ಬುದ್ಧನನ್ನೇ ವಿಗ್ರಹ ಮಾಡಿಕೊಂಡು ಅವನ ಒಂದು ಆರಾಧನೆಯನ್ನೇ ಮಾಡಲಿಕ್ಕೆ ಆರಂಭ ಮಾಡ್ತಾರೆ, ಅಥವಾ ಬುದ್ಧರ ಆರಾಧನೆಯನ್ನೇ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ರೈಟ್. ಇಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಡಿವಿಷನ್ಸ್ ಮಹಾಯಾನ, ಹೀನಾಯಾನ ಮತ್ತು ವಜ್ರಾಯಾನ. ಈ ವಜ್ರಾಯನ ಮತ್ತು ಎಲ್ಲದರ ಮೇಲೂ ಪ್ರಶ್ನೆ ಬಂದಿದೆ. ಬುದ್ಧಿಸಮ್, ಜೈನಿಸಮ್ ಅಂತೂ UPSCಗೆ ಹಾಟ್ ಟಾಪಿಕ್, ಫೇವ್ರೆಟ್ ಟಾಪಿಕ್. ಒಂದಲ್ಲ ಒಂದು ಆ್ಯಂಗಲಲ್ಲಿ ಪ್ರಶ್ನೆ ಬಂದೇ ಬರ್ತಾ ಇರುತ್ತೆ. ರೈಟ್. ಸೊ ಫಾಲೋವರ್ಸ್ ಆಫ್ ಮಹಾಯಾನ ಏನು ಮಾಡ್ತಾರೆ? ಇವರು ಬುದ್ಧನ್ನೇ ತಮ್ಮ ದೇವರು ಅಂತ ಹೇಳ್ಬಿಟ್ಟು ಅವರನ್ನು ಸ್ಮರಿಸ್ತಾರೆ ಮತ್ತು ಅವರನ್ನು ಆರಾಧನೆ ಮಾಡ್ತಾರೆ. ನೆಕ್ಸ್ಟ್, ವಜ್ರಾಯನ ಮಾಡುತ್ತೆ. ವಜ್ರಾಯನ ಮಂತ್ರಗಳು ಮತ್ತು ತಾಂತ್ರಿಕ ಆಚರಣೆಗಳನ್ನ ಒಳಗೊಂಡಿರ್ತಕ್ಕಂಥ ಪಂಥ ಆಗಿರುತ್ತೆ. ಇದು ಟಿಬೆಟ್ನಲ್ಲಿ ಪ್ರಸಿದ್ಧ. ಬುದ್ಧನ ಜೀವನಕ್ಕೆ ಸಂಬಂಧಿಸಿದಂತೆ ಜ್ಞಾನೋದಯವನ್ನ ಪ್ರತಿನಿಧಿಸುವ ಚಿಹ್ನೆ ಯಾವುದು? ಬೋಧಿ ವೃಕ್ಷ. ಯಾಕಂದ್ರೆ ಬೋಧಿ ಮರದ ಕೆಳಗೆ, ವೃಕ್ಷದ ಕೆಳಗೆ ಬುದ್ಧರಿಗೆ ಒಂದು ಜ್ಞಾನೋದಯ ಆಗಿರುತ್ತೆ. ರೈಟ್. ಇಲ್ಲಿ ಕಮಲ ಮತ್ತು ಗೂಳಿ, ಲೋಟಸ್ ಅಂಡ್ ಬುಲ್, ಈ ಬುದ್ಧನ ಜನನವನ್ನ ಪ್ರತಿನಿಧಿಸಿದ್ರೆ, ಬೋಧಿ ವೃಕ್ಷ ಏನ್ ಮಾಡುತ್ತೆ? ಅವನ ಜ್ಞಾನೋದಯವನ್ನ ತೋರಿಸುತ್ತೆ. ಕುದುರೆ ಏನ್ ಮಾಡುತ್ತೆ? ಬುದ್ಧರ ಮಹಾಭಿ ನಿಷ್ಕ್ರಮಣ ಅಥವಾ ಮಹಾಭಿ ನಿಷ್ಕ್ರಮಣ ಅಂತ ಏನ್ ಕರಿತೀವಲ್ಲ, ಅಂದ್ರೆ ಎಲ್ಲಾ ಸುಖದ ಸಂಪತ್ತುಗಳನ್ನ, ಸವಲತ್ತುಗಳನ್ನ ತ್ಯಜಿಸಿ ಅವರು ಜ್ಞಾನೋದಯಕ್ಕೆ ಹೊರಡ್ತಾರಲ್ಲ, ಅದನ್ನ ನಾವು ಮಹಾಭಿ ನಿಷ್ಕ್ರಮಣ ಅಂತ ಕರಿತೀವಿ. ಇದು ಕುದುರೆ ಮುಖಾಂತರ ಬಿಂಬಿಸಲ್ಪಡುತ್ತೆ. ಬೋಧಿ ಏನ್ ಮಾಡುತ್ತೆ? ಜ್ಞಾನೋದಯವನ್ನು ಹೇಳುತ್ತೆ, ಬೋಧಿ ಮರ. ಅಂಡ್ ಇದೆಲ್ಲ ಆದ್ಮೇಲೆ ಈ ಸ್ತೂಪ ಅನ್ನೋದೇನಿದೆಯಲ್ಲ, ಬುದ್ಧರ ಒಂದು ಡೆತ್ ಅಥವಾ ಮಹಾಪರಿನಿರ್ವಾಣ ಅಂತ ಏನು ಕರಿತೀವಿ, ಅದನ್ನ ಬಿಂಬಿಸುತ್ತೆ. ಬುದ್ಧನ ಬೋಧನೆಗಳ ತಿರುಳಾದ ಅಷ್ಟಾಂಗ ಮಾರ್ಗ, ಇದರ ಅಂತಿಮ ಗುರಿ ಏನು? ನಿರ್ವಾಣ ಇದರ ಅಂತಿಮ ಗುರಿ ಆಗಿರುತ್ತೆ. ಬೌದ್ಧ ಧರ್ಮದಲ್ಲಿ ಬುದ್ಧನ ಪ್ರಕಾರ ಅಥವಾ ಬುದ್ಧರ ಪ್ರಕಾರ 4 ಸತ್ಯಗಳಿರ್ತವೆ. ಅದನ್ನ ಆರ್ಯ ಸತ್ಯ ಅಥವಾ ನೋಬಲ್ ಟ್ರೂತ್ ಅಂತ ಕರಿತೀವಿ. ಅದರಲ್ಲಿ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ಬಿಟ್ಟು ಬುದ್ಧರು ಹೇಳಿರ್ತಾರೆ. ರೈಟ್. ಸೊ ಹಾಗಾದ್ರೆ ಈ ದುಃಖವನ್ನ ಡಿಸೈರ್ ಇಸ್ ದಿ ರೂಟ್ ಕಾಸ್ ಆಫ್ ಸಾರೋ ಅಂತ ಹೇಳ್ತೀವಲ್ಲ, ಈ ಡಿಸೈರ್ ಅನ್ನ, ಆಸೆಯನ್ನು ಹೋಗ್ಲಾಡಿಸ್ಲಿಕ್ಕೆ ಅಥವಾ ಈ ದುಃಖವನ್ನು ಹೋಗ್ಲಾಡಿಸ್ಲಿಕ್ಕೆ ಇರ್ತಕ್ಕಂತಹ 8 ಪ್ರಮುಖ ಮಾರ್ಗಗಳನ್ನು ಕೂಡ ಸ್ವತಃ ಈ ಬುದ್ಧಿಸಮ್ ಅಲ್ಲಿ ಬುದ್ಧರೇ ಒಂದು ಮೆನ್ಷನ್ ಮಾಡಿ ಹೋಗಿದ್ದಾರೆ. ಸೊ ಅಷ್ಟಾಂಗ ಮಾರ್ಗ ಅಂದ್ರೆ ಈ ದುಃಖವನ್ನು ಹೋಗಲಾಡಿಸಲು ಇರತಕ್ಕಂತಹ 8 ಮಾರ್ಗಗಳು. ಇದು ಮಧ್ಯಮ ಮಾರ್ಗ ಅಥವಾ ಮಿಡಲ್ ಪಾತ್ ಆಗಿದ್ದು, ತೀವ್ರ ತಪಸ್ಸು ಮತ್ತು ಇಂದ್ರಿಯ ಸುಖಗಳು ಇವೆರಡನ್ನೂ ತಿರಸ್ಕರಿಸುತ್ತೆ. ಸೊ ಹಾಗಾಗಿ ಇದನ್ನ ಮಿಡಲ್ ಪಾತ್ ಅಂತ ಕರಿತೀವಿ. 2 ಎಕ್ಸ್ಟ್ರೀಮ್ಸ್ ಅನ್ನ ಇದು ತಿರಸ್ಕರಿಸುತ್ತೆ. ಈ ಮಾರ್ಗವನ್ನ ಅನುಸರಿಸುವ ಮೂಲಕ ನಿರ್ವಾಣ ಅಂದ್ರೆ ಈ ಪ್ರಪಂಚದಿಂದ ಒಂದು ಮುಕ್ತಿಯನ್ನ ಪಡಿತಕ್ಕಂತಹ
ಒಂದು ಪ್ರಕ್ರಿಯೆಗೆ ಅಥವಾ ಪ್ರಯತ್ನಕ್ಕೆ ಕೈ ಹಾಕಬಹುದು. ನೆಕ್ಸ್ಟು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದ್ದಾವೆ. ವರ್ಧಮಾನ ಮಹಾವೀರನ್ನ ಪ್ರತಿನಿಧಿಸುವ ಲಾಂಛನ ಚಿಹ್ನೆ ಯಾವುದು? ಸಿಂಹ. ಜೈನ ಧರ್ಮದಲ್ಲಿ ಒಟ್ಟು 24 ತೀರ್ಥಂಕರಿದ್ರು, ಅಂದರೆ ಆಧ್ಯಾತ್ಮಿಕ ಗುರುಗಳಿದ್ರು. ಸೊ ಮೊದಲ ತೀರ್ಥಂಕರ ಯಾರಪ್ಪ ಅಂತ ಹೇಳಿದ್ರೆ ಋಷಭನಾಥ. ಇವರನ್ನ ಗೂಳಿಯ ಲಾಂಛನದಿಂದ ಗುರುತಿಸಲಾಗ್ತಿತ್ತು. 23ನೇ ತೀರ್ಥಂಕರು ಪಾರ್ಶ್ವನಾಥರು, ಇವರದು ಹಾವಿನ ಲಾಂಛನ ಆಗಿತ್ತು. 24ನೇ ಮತ್ತು ಕೊನೆಯ ತೀರ್ಥಂಕರ ಯಾರು? ವರ್ಧಮಾನ ಮಹಾವೀರರು. ಇವರ ಲಾಂಛನ ಏನಾಗಿತ್ತು? ಸಿಂಹ ಆಗಿತ್ತು. ಜೈನ ಧರ್ಮದ ಪ್ರಮುಖ ತತ್ವ ಅನೇಕಾಂತವಾದ ಮತ್ತು ಇನ್ನೊಂದು ಸಾಧ್ವಾದ್ವ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಇದು ಬಹುಮುಖಿ ವಾಸ್ತವ ಮತ್ತು ದೃಷ್ಟಿಕೋನಗಳ ಸಾಪೇಕ್ಷತೆಗೆ ಸಂಬಂಧಿಸಿದೆ. ಅನೇಕಾಂತವಾದ ಅಂದ್ರೆ ಏನು? ಸತ್ಯ ಮತ್ತು ವಾಸ್ತವಿಕತೆ ಅಥವಾ ವಾಸ್ತವ ಏನಿರುತ್ತೆ ಅದನ್ನ ವಿಭಿನ್ನ ದೃಷ್ಟಿಕೋನಗಳಿಂದ ಗ್ರಹಿಸಬಹುದು ಅಂತ ಹೇಳುತ್ತೆ. ಅಂದ್ರೆ ಟ್ರೂತ್ ಈಸ್ ಡಿಫ್ರೆಂಟ್ ಫ್ರಮ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್. ನನಗೆ ಯಾವುದು ಸತ್ಯ ಅನಿಸುತ್ತೋ ಬೇರೊಬ್ಬರಿಗೆ ಸುಳ್ಳು ಅನಿಸ್ಬೋದು, ಬೇರೆಯವ್ರಿಗೆ ಯಾವ್ದು ಸತ್ಯ ಅನಿಸುತ್ತೋ ಅದು ನನಗೆ ಸುಳ್ಳು ಅನಿಸ್ಬೋದು. ಹಾಗಾಗಿ ವ್ಯೂ ಪಾಯಿಂಟಿಂದ ಇದು ಚೇಂಜ್ ಆಗ್ತಾ ಹೋಗುತ್ತೆ, ರೈಟ್? ನೆಕ್ಸ್ಟು ಯಾವುದೇ ಒಂದು ದೃಷ್ಟಿಕೋನ ಸಂಪೂರ್ಣವಾಗಿ ಸತ್ಯವಾಗಿರುವುದಿಲ್ಲ ಅಂತ ಹೇಳ್ಬಿಟ್ಟು ಇದು ಬೋಧನೆ ಮಾಡುತ್ತೆ. ಇದು ಇತರರ ಅಭಿಪ್ರಾಯಗಳನ್ನ ಗೌರವಿಸಲಿಕ್ಕೆ ಇರ್ತಕ್ಕಂತಹ ಒಂದು ಸಹಿಷ್ಣುತೆಯನ್ನ ತೋರಿಸುತ್ತೆ. ನೆಕ್ಸ್ಟು ಇದನ್ನ ಸಪ್ತಭಂಗಿ ನಯ ಅಥವಾ 7 ಮಡಿಕೆಗಳ ಸಿದ್ಧಾಂತ ಅಂತ ಕೂಡ ನಾವು ಕರಿತೀವಿ. ನೆಕ್ಸ್ಟು ಮಹಾವೀರರು ಜೈನ ಧರ್ಮಕ್ಕೆ ಸೇರಿಸಿದ 5ನೇ ಪ್ರಮುಖ ವ್ರತ ಅಥವಾ ಪ್ರತಿಜ್ಞೆ ಯಾವುದು? ಬ್ರಹ್ಮಚರ್ಯ, ಸೆಲಿಬಸಿ ಅಂತ ಕರಿತೀವಿ. ಸೊ 23ನೇ ತೀರ್ಥಂಕರಾದ ಪಾರ್ಶ್ವನಾಥರು ಏನು ಮಾಡ್ತಾರೆ? 4 ಪ್ರಮುಖ ವ್ರತಗಳನ್ನು ಬೋಧನೆ ಮಾಡ್ತಾರೆ. ನೆಕ್ಸ್ಟು ಯಾವ್ಯಾವು ಅಂತ ಕೇಳಿದ್ರೆ ಅಹಿಂಸೆ, ಸತ್ಯ, ಆಸ್ತೇಯ ಮತ್ತು ಅಪರಿಗ್ರಹ. ಆದರೆ ಮಹಾವೀರರು ಏನು ಮಾಡ್ತಾರೆ? ಈ ಪಟ್ಟಿಗೆ ಬ್ರಹ್ಮಚರ್ಯವನ್ನು ಸೇರಿಸುವ ಮುಖಾಂತರ 5 ಪ್ರಮುಖ ವ್ರತಗಳನ್ನು ಇದಕ್ಕೆ ಸೇರ್ಪಡೆ ಮಾಡ್ತಾರೆ. ಮೌರ್ಯ ಸಾಮ್ರಾಜ್ಯದ ಯಾವ ದೊರೆ ತನ್ನ ಕೊನೆಯ ದಿನಗಳಲ್ಲಿ ಜೈನ ಧರ್ಮವನ್ನು ಸ್ವೀಕರಿಸಿ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ವಲಸೆ ಬಂದರು? ಇದಕ್ಕೆ ಉತ್ತರ ಸಿ. ಚಂದ್ರಗುಪ್ತ ಮೌರ್ಯರು, ರೈಟ್? ನೆಕ್ಸ್ಟು ವರ್ಧಮಾನ ಮಹಾವೀರರಿಗೆ ಕೈವಲ್ಯ ಅಂದ್ರೆ ಸಂಪೂರ್ಣ ಜ್ಞಾನ ಎಲ್ಲಿ ಪ್ರಾಪ್ತವಾಯಿತು ಅಂತ ಕೇಳಿದ್ರೆ ಜೃಂಬಿಕಾ ಗ್ರಾಮ. ಸೊ ಬಿಹಾರದಲ್ಲಿ ಮಹಾವೀರರು ಒಂದು ಕುಂದ ಗ್ರಾಮದಲ್ಲಿ ಜನಿಸಿ ನಂತರ ಪಾವಾಪುರಿಯಲ್ಲಿ ಅವರು ನಿರ್ಮಾಣವನ್ನು ಹೊಂದ್ತಾರೆ. ಆದರೆ 12 ವರ್ಷಗಳ ಕಠಿಣ ತಪಸ್ಸಿನ ನಂತರ ಅವರು ಈ ಜೃಂಬಿಕಾ ಗ್ರಾಮ ಅನ್ನೋ ಒಂದು ಸ್ಥಳ ಏನಿದೆ ಅಲ್ಲಿ ಸಂಪೂರ್ಣ ಜ್ಞಾನವನ್ನ ಪಡಿತಾರೆ. ಇದೆಲ್ಲಿ ಬರುತ್ತೆ? ಇದು ರಿಜುಪಾಲಿಕಾ ನದಿಯ ದಡದಲ್ಲಿದೆ. ರಿಜುಪಾಲಿಕಾ ನದಿ. ಬುದ್ಧ ಮತ್ತು ಈ ಮಹಾವೀರರು ಇವ್ರಿಗಿಬ್ಬರಿಗೂ ಸಂಬಂಧಪಟ್ಟಂತೆ ಪ್ರಮುಖ ಪ್ರದೇಶಗಳು ಏನಿದಾವಲ್ಲ ಆ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ನದಿಗಳನ್ನು ಓದೋದು ಮರಿಬೇಡಿ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇದ್ರ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ, ಒನ್ ಆರ್ ದಿ ಅದರ್ ವೇ. ಹಾಗಾಗಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ರೀತಿ ಅವರು ಅಲ್ಟಿಮೇಟ್ ನಾಲೆಜ್ ಅಥವಾ ಸುಪ್ರೀಂ ನಾಲೆಜನ್ನು ಪಡ್ಕೊಂಡ್ಮೇಲೆ ಅವರಿಗೆ ನಾವು ಜೀನ ಅಥವಾ ಮಹಾವೀರ ಅಂತ ಕರೆಯಕ್ಕೆ ಆರಂಭಿಸಿದ್ವಿ. ಮೊದಲನೇ ಜೈನ ಸಮ್ಮೇಳನ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಎಲ್ಲಿ ನಡೆಯಿತು? ಪಾಟಲಿಪುತ್ರದಲ್ಲಿ ನಡೆಯಿತು, ಅಂಡರ್ ದಿ ಲೀಡರ್ಶಿಪ್ ಆಫ್ ಸ್ಥೂಲಬಾಹು. ನೆಕ್ಸ್ಟು ಈ ಸಮ್ಮೇಳನದಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳಾದ 12 ಅಂಗಗಳನ್ನು ಅಥವಾ ಅಂಗಾಸನ್ನು ಸಂಕಲಿಸಲಾಯಿತು. 2ನೇ ಜೈನ ಸಮ್ಮೇಳನ ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಗುಜರಾತ್ನ ವಲ್ಲಭಿಯಲ್ಲಿ ನಡೆಯುತ್ತೆ. ಆ್ಯಂಡ್ ವಲ್ಲಭಿ ಸಮ್ಮೇಳನದ ನೇತೃತ್ವ ದೇವರ್ದಿ ಕ್ಷಮಾಶ್ರಮಣ ಅವರು ವಹಿಸಿರ್ತಾರೆ. ನೆಕ್ಸ್ಟ್ ಜೈನ ಸಾಹಿತ್ಯದ ಪ್ರಾಚೀನ ಗ್ರಂಥಗಳು ಆಗಮಗಳು ಅಂತ ಏನು ಕರಿತೀವಲ್ಲ, ಮುಖ್ಯವಾಗಿ ಯಾವ ಭಾಷೆಯಲ್ಲಿದ್ದಾವೆ? ಪ್ರಾಕೃತ ಅಥವಾ ಅರ್ಧಮಾಗದೆ ಅಂತ ಕರಿತೀವಿ. ನೆಕ್ಸ್ಟ್ ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿ ಪ್ರಸಿದ್ಧ ದಿಲ್ವಾರಾ ದೇವಾಲಯಗಳು ಯಾವ ವಾಸ್ತುಶಿಲ್ಪ ಶೈಲಿಗೆ ಉದಾಹರಣವಾಗಿದೆ? ಜೈನ್ ವಾಸ್ತುಶಿಲ್ಪ. ಇಲ್ಲಿ ಮೌಂಟ್ ಅಬುವಲ್ಲಿ ಇರತಕ್ಕಂತಹ ದಿಲ್ವಾರಾ ಟೆಂಪಲ್ಸ್, ಇದನ್ನ 11 ಮತ್ತು 13ನೇ ಶತಮಾನದಲ್ಲಿ ಚಾಲುಕ್ಯ ರಾಜವಂಶದ ಮಂತ್ರಿಗಳು ಇದನ್ನ ನಿರ್ಮಾಣ ಮಾಡ್ತಾರೆ. ಕರ್ನಾಟಕದ ಶ್ರವಣ ಬೆಳಗೊಳದಲ್ಲಿರ್ತಕ್ಕಂತಹ ಗೊಮ್ಮಟೇಶ್ವರ ಅಂದ್ರೆ ಬಾಹುಬಲಿಯ ಬೃಹತ್ ಏಕಶಿಲಾ ವಿಗ್ರಹವನ್ನು ನಿರ್ಮಿಸಿದವರು ಯಾರು? ಚಾವುಂಡರಾಯರು ಇದನ್ನ ನಿರ್ಮಾಣ ಮಾಡಿಸಿರ್ತಾರೆ. ಜೈನ ಧರ್ಮದಲ್ಲಿ ಉಲ್ಲೇಖಿಸಲಾದ ತ್ರಿರತ್ನಗಳು ಯಾವ್ಯಾವು? 3 ಜೆವೆಲ್ಸ್ ಅಂತ ಕರಿತೀವಿ. ರೈಟ್ ಫೇತ್, ರೈಟ್ ನಾಲೆಜ್ ಅಂಡ್ ರೈಟ್ ಕಾಂಡಕ್ಟ್. ಸೊ ನೆನಪಿರಲಿ, ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ, ಯಾಕಂದರೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಹಾರ್ಡ್ಲಿ ಒಂದು 45 ಡೇಸ್ ಇದೆ, ಹಾಗಾಗಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಅನ್ನೆಸೆಸರಿ ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡೋದನ್ನು ಸ್ಟಾಪ್ ಮಾಡಿ. ಮ್ಯಾಕ್ಸಿಮಮ್ ಟೈಮನ್ನು ನಿಮ್ಮ ಸ್ಟಡೀಸ್ ಕೊಡಿ. ಅದ್ರ ಜೊತೆ ಈ ರೀತಿ ಒಬ್ಬರು ಮೆಂಟರ್ಸ್ ಕೊಡ್ತಕ್ಕಂತಹ ನೋಟ್ಸ್ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ನೀವು ಅದನ್ನು ನಿಮ್ಮ ಸ್ಟಡೀಸ್ಗೆ ಆ್ಯಡ್ ಆನ್ ಮಾಡ್ಕೊಳ್ಬೋದು.
ಫೈನ್. ಸೊ ಈ PDF ಬೇಕಾದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿದೆ, ಜಾಯ್ನ್ ಮಾಡಲಿಕ್ಕೆ ಹೇಗೆ ಜಾಯ್ನ್ ಮಾಡಬೇಕು ಅಂತ ಸ್ಟಾರ್ಟಿಂಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸಿ ಯು ಟುಮಾರೋ ವಿತ್ ದಿ ನೆಕ್ಸ್ಟ್ ಪ್ರೈಮ್ ಟಾಪಿಕ್. ಅಂಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ.